ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪೂಜ್ಯ ಪರ್ಯಾಯ ಶ್ರೀಪಾದರು ಸಂಕಲ್ಪಿಸಿರುವಂತಹ ನಿರಂತರ ಜ್ಞಾನಯಜ್ಞದಲ್ಲಿ ಅವರ ಆದೇಶದ ಮೇರೆಗೆ ಭಾವಿ ಸಮೀರ ಶ್ರೀಮದ್ ವಾದಿರಾಜರಿಂದ ರಚಿತವಾದ ಭೂಗೋಳ ವರ್ಣನೆ ಕುರಿತಾಗಿ ಪ್ರವಚನವನ್ನು ನೀಡಲು ಬಂದಿರುವಂತಹ ವಿದ್ವಾನ್ ಪ್ರದೋಷಾಚಾರ್ಯ ಇವರಿಗೆ ಪರ್ಯಾಯ ಶ್ರೀ ಸೋದೆ ವಾದಿರಾಜ ಮಠದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಜ್ಞಾನಯಜ್ಞಕ್ಕೆ ಶ್ರೋತೃಗಳಾಗಿ ಬಂದಂತಹ ತಮಗೂ ಕೂಡ ಪರ್ಯಾಯ ಮಠದ ಪರವಾಗಿ ಅನಂತ ಸುಸ್ವಾಗತವನ್ನು ಬಯಸ್ತಾ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ತಮ್ಮ ಪ್ರವಚನವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಓಂ ಉದಯರವಿಸಹಸ್ರದ್ಯೋಚಿತಂ ರುಕ್ಷವೀಕ್ಷಂ ಪ್ರಲಯ ಜಲಜನಾದಂ ಕಲ್ಪಕೃದ್ವನ್ನಿವಕ್ತ್ರಂ ಸುರಪತಿರಿಭವಕ್ಷಚ್ಛೇದರಕ್ತೋಕ್ಷಿತಾಂಗಂ ಪ್ರಣತಭಯಹರಂ ತಂ ನಾರಸಿಂಹಂ ನಮಾಮಿ. ಯೋ ವಿಪ್ರಲಂಬ ವಿಪರೀತಮತಿಪ್ರಭೂತವಾದಾನ್ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಮಾನಂದತೀರ್ಥಮುನಿವರ್ಯಮಹಂ ನಮಾಮಿ. ಓಂ ನಾರಾಯಣಂ ನಮಾಮ್ಯಗ್ರಹಾರಾಯಣ ಶಿರೋಧರಂ ದೂರಾಯಣ ಮಧುರಂ ಚ ಪಾರಾಯಣ ಪರಾಯಣಂ ಆಜ್ಞಾತಾಂ ನಾಯ ಶಿರಸೆ ಸ್ವಾಜ್ಞಾತ ಕಮಲೋರಸೆ ಸ್ಮರದೃಂಗ್ ಮೀನಸರಸೆ ತುರಂಗ ಶಿರಸೆ ನಮಃ. ನಮಸ್ತಮಸ್ತರಣಯೇ ಮುನಯೇ ಶಾಸ್ತ್ರಯೋನಯೇ ವ್ಯಾಸಾಯ ಶೇಷಜನಯೇ ಶನಯೇ ಕುನಯೇಷಿಣಾಂ ನಮೋಸ್ತು ಭೂಮಯೇ ಲಕ್ಷ್ಮೀಜಾಮಯೇ ಯಾಸ್ತಿ ಧೀಮಯೇ ವರಾಹವದನೆ ಶಾಸ್ತ್ರಸದನೆ ಸ್ವಪ್ರಮೋದನೆ ಶುದ್ಧಾಯ ನಾದಿಸಿದ್ಧಾಯ ಸಾಧ್ಯಾಯೋನ್ನದ್ಧಬುದ್ಧಯೇ ಹೃದ್ಯಾಯ ನಿರವಧ್ಯಾಯ ಮಧ್ವಾಯ ನಮೋ ನಮಃ. ನಿನ್ನೆ ತಿಳಿಸಿದಂತೆ ನಮ್ಮ ಶಾಸ್ತ್ರ ಹೇಳುವ ಮಾರ್ಗಕ್ಕೂ ವಿಜ್ಞಾನವಾದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುವುದರಿಂದ ನಮ್ಮ ಸೇಫ್ಟಿ ಸೈಡ್ ನೋಡಿದರೂ ಕೂಡ ವಿಜ್ಞಾನದ ಹಾದಿಯನ್ನು ಬಿಟ್ಟು ಶಾಸ್ತ್ರ ಹೇಳುವ ರೀತಿಯಲ್ಲಿ ಭೂಗೋಳದ ಚಿಂತನೆಯನ್ನು ಮಾಡಬೇಕು. ಹೀಗೆ ಮಾಡುವಾಗ ಭೂಗೋಳ ಅಂದರೆ ಗೋಳಾಕಾರ ಇರತಕ್ಕಂತಹ ಇಡೀ ಬ್ರಹ್ಮಾಂಡವು ಚೆಂಡಿನ ಆಕಾರದಲ್ಲಿದೆ. ಭಗವಂತ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ. ಒಟ್ಟು ಬ್ರಹ್ಮಾಂಡದ ಅಳತೆ ತಗೊಂಡಾಗ 100 ಕೋಟಿ ಯೋಜನ ಆಗತ್ತೆ. ನೆನ್ನೆ ತಿಳಿಸಿದ್ದೇನೆ, ಮತ್ತೆ ಹೇಳ್ತಿರ್ಲಿಕ್ಕಾಗಲ್ಲ. ಯೋಜನ ಅಂತಂದ್ರೆ 10 ಕಿಲೋಮೀಟರ್, ಒಂದು ಯೋಜನಕ್ಕೆ 10 ಕಿಲೋಮೀಟರ್ ಅಂತ. ಹಾಗೆ 100 ಕೋಟಿ ಯೋಜನ ಇರತಕ್ಕಂಥದ್ದು ಬ್ರಹ್ಮಾಂಡ. ಅದರಲ್ಲಿ ಬ್ರಹ್ಮಾಂಡದ ಗೋಡೆ ಒಳಗಡೆ ಬ್ರಹ್ಮಾಂಡ ಇದೆ, ಪ್ರಪಂಚ ಇದೆ. ಬ್ರಹ್ಮಾಂಡಕ್ಕೆ ಒಂದು ಕರ್ಪರ ಗೋಡೆ ಇದೆ, ಬಂಗಾರದ ಗೋಡೆ. ಅದು ಚೆಂಡು ಅಂತ ಇಟ್ಕೊಳ್ರಿ. ಚೆಂಡಿನ ಒಳಗೆ ಹೇಗೆ ಖಾಲಿ ಜಾಗ ಇರುತ್ತೋ ಹಾಗೆ ಸುತ್ತಲೂ ಬಂಗಾರದ ಗೋಡೆ ಇದೆ. ಅದರ ಒಳಗೆ ನಾವಿದ್ದೇವೆ. ಆ ಗೋಡೆಯ ದಪ್ಪ 25 ಕೋಟಿ ಯೋಜನ ಇದೆ. ಆ ಕಡೆ 25 ಕೋಟಿ, ಈ ಕಡೆ 25 ಕೋಟಿ. ಒಟ್ಟು ಗೋಡೆಯ ದಪ್ಪವೇ 50 ಕೋಟಿ ಯೋಜನ ಆಗೋಗುತ್ತೆ. ಎರಡೂ ಕಡೆ ವಾಲ್ ಟು ವಾಲ್ ಹೊರಭಾಗ ತಗೊಂಡಾಗ ಆ ಗೋಡೆಯಿಂದ ಈ ಗೋಡೆವರೆಗೆ ಒಟ್ಟು 100 ಕೋಟಿ ಯೋಜನ. ಆ ಗೋಡೆಯ ದಪ್ಪ 25 ಕೋಟಿ ಯೋಜನ. ಹೇಗೆ ತಗೊಂಡ್ರು ಆ ಕಡೆ 25 ಕೋಟಿ ಯೋಜನ ದಪ್ಪ, ಮತ್ತೊಂದು ಕಡೆ 25 ಕೋಟಿ ಯೋಜನ ದಪ್ಪ. ಒಟ್ಟು 50 ಕೋಟಿ ಯೋಜನ ಗೋಡೆಯ ವಿಸ್ತಾರ ಆಗತ್ತೆ. ಇನ್ನು ಒಳಗೆ ಇರತಕ್ಕಂತಹ ಪ್ರಪಂಚ ಏನಿದೆ ಅದು ಒಟ್ಟು 50 ಕೋಟಿ ಯೋಜನ. ಈ ಗೋಡೆಯಿಂದ ಆ ಗೋಡೆಯ ತುದಿಯವರೆಗೆ ತಗೊಂಡಾಗ ಯಾವ ರೀತಿ ಕೆಳಗೆ ಮೇಲೆ ಅಡ್ಡಡ್ಡಕ್ಕೆ ಹೇಗೆ ತಗೊಂಡ್ರೂ ಕೂಡ ಪೂರ್ವ ಕರ್ಪರತ ಪ್ರತ್ಯಕ್ ಕರ್ಪರಾಂತಂ ತಥೋತ್ತರಾತ್ ಕರ್ಪರಾತ್ ದಕ್ಷಿಣಾಂತಂ ಚ ಮಂಡಲಾಕಾರತ ಸ್ಥಿತಂ. ಮಂಡಲಾಕಾರವಾಗಿ ಗುಂಡಾಗಿ ಇದೆ. ಒಟ್ಟು 50 ಕೋಟಿ ಯೋಜನ ವಿಸ್ತಾರವಾಗಿದೆ. ಮೊದಲಿಗೆ ಭಗವಂತ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಾಗ ಬ್ರಹ್ಮಾಂಡದ ಒಳಗೆಲ್ಲ ಸಂಪೂರ್ಣ ನೀರು ತುಂಬಿತ್ತು. ಒಳಗೆ ಏನು 50 ಕೋಟಿ ಯೋಜನ ಜಾಗ ಇದೆ,
ಅಷ್ಟು ನೀರು ತುಂಬಿತ್ತು. ಭಗವಂತ ಪ್ರಪಂಚವನ್ನ ಜಗತ್ತನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರವಾಗಿ ಅರ್ಧ ಭಾಗದಷ್ಟು ನೀರನ್ನು ತಾನು ಪಾನ ಮಾಡಿದ. 50 ಕೋಟಿ ಯೋಜನ ಪೂರ್ತಿ ನೀರು ತುಂಬಿತ್ತು. ಅದರಲ್ಲಿ 25 ಕೋಟಿ ಯೋಜನದಷ್ಟು ಮೇಲೆ ಜಾಗ ಅಂದರೆ ಬ್ರಹ್ಮಾಂಡದ ಮಧ್ಯದ ಭಾಗದವರೆಗೂ ಕೂಡ ಏನು ನೀರಿತ್ತು ಅಷ್ಟನ್ನು ತಾನು ಪಾನ ಮಾಡಿದ್ದಾನೆ. ಅನಂತರ ಅಲ್ಲಿ ಪ್ರಪಂಚವನ್ನು ನಿರ್ಮಾಣ ಮಾಡಿದ್ದಾನೆ. 14 ಲೋಕಗಳು, 7 ದ್ವೀಪಗಳು, 7 ಸಮುದ್ರಗಳು ಏನೇನು ಇದ್ದಾವೆ ಅವೆಲ್ಲವನ್ನು ಕೂಡ ಈ ಜಾಗದಲ್ಲಿ ತಾನು ಎಷ್ಟು ಭಾಗ ನೀರನ್ನು ಕುಡಿದನೋ ಅಷ್ಟು ಜಾಗದಲ್ಲಿ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ. ಹೀಗೆ ಒಟ್ಟಿವಾಗಿ ಏನಾಗಬೇಕು? 50 ಕೋಟಿ ಯೋಜನ ಅಗಲ ವಿಸ್ತಾರವಾಗಿರತಕ್ಕಂಥದ್ದು. ಅದರಲ್ಲಿ 7 ದ್ವೀಪ, 7 ಸಮುದ್ರಗಳು ಇದ್ದಾವೆ. ನಾವು ಮಧ್ಯದಲ್ಲಿ ಇದ್ದೇವೆ. ನಾವಿರತಕ್ಕಂತಹ ದ್ವೀಪಕ್ಕೆ ಜಂಬೂ ದ್ವೀಪ ಅಂತ ಹೆಸರು. ಒಂದು ಸರೋವರದ ಮಧ್ಯೆಯಲ್ಲಿ ಕಮಲವು ಇರುವಂತೆ ಸುತ್ತಲೂ ಸಮುದ್ರ ಇದೆ. ಸಮುದ್ರದ ಮಧ್ಯೆಯಲ್ಲಿ ದ್ವೀಪ ಇದೆ. ಮಧ್ಯದ ದ್ವೀಪ ಅದು ಜಂಬೂ ದ್ವೀಪ ಅಂತ ಹೆಸರದಕ್ಕೆ. ಹೀಗೆ ಮಧ್ಯದಲ್ಲಿ ಒಂದು ದ್ವೀಪ, ಅದರ ಆಚೆ ಸುತ್ತಲೂ ಸಮುದ್ರ, ಮತ್ತೆ ಅದರ ಆಚೆ ಹೋಯ್ತು ಅಂತಂದ್ರೆ ಮತ್ತೊಂದು ದ್ವೀಪ ಬರುತ್ತೆ, 2ನೇ ದ್ವೀಪ ಬರುತ್ತೆ, ಅದರ ಆಚೆ ಮತ್ತೊಂದು ಸಮುದ್ರ ಬರುತ್ತೆ. ಎಲ್ಲ ದ್ವೀಪಗಳು ಸಮುದ್ರಗಳು ಎಲ್ಲವೂ ಕೂಡ ವರ್ತುಲಾಕಾರ, ಸರ್ಕಲ್ ಆಗಿದೆ, ರೌಂಡಗಿದೆ. ಹೀಗೆ ಒಂದರ ಆಚೆ ಒಂದು ದ್ವೀಪ, ಒಂದು ಸಮುದ್ರ, ಮತ್ತೊಂದು ದ್ವೀಪ, ಮತ್ತೊಂದು ಸಮುದ್ರ. ಹೀಗೆ ಒಟ್ಟು 7 ದ್ವೀಪಗಳು, 7 ಸಮುದ್ರಗಳು. ನಾವು ಮಧ್ಯದಲ್ಲಿದ್ದೇವೆ. ಜಂಬೂ ದ್ವೀಪದಲ್ಲಿ ನಾವೆಲ್ಲ ಇವತ್ತು ವಾಸ ಮಾಡ್ತಾ ಇದ್ದೇವೆ. ಮಧ್ಯದಲ್ಲಿರತಕ್ಕಂತಹ ದ್ವೀಪ ಜಂಬೂ ದ್ವೀಪ, ಅದರ ಆಚೆ ಲವಣ ಸಮುದ್ರ, ಅದರ ಆಚೆ ಮತ್ತೊಂದು ದ್ವೀಪ, ಅದರ ಆಚೆ ಮತ್ತೊಂದು ಸಮುದ್ರ. ಹೀಗೆ 7 ದ್ವೀಪಗಳು, 7 ಸಮುದ್ರಗಳು ಇವೆಲ್ಲ ಇದ್ದಾವೆ. ಇದರ ವಿಸ್ತಾರ ಎಷ್ಟು ಅಂತ ಈ 50 ಕೋಟಿ ಯೋಜನದಲ್ಲಿ ಒಟ್ಟು 3 ಭಾಗ ಮಾಡಬೇಕು. ಒಂದು ಭೂಮಿಯ ಭಾಗ, 7 ದ್ವೀಪಗಳು ಸಮುದ್ರಗಳು ಏನೇನಿದ್ದಾವೆ ಅವೆಲ್ಲ ಸೇರಿದ್ದು ಭೂಮಿ ಅಂತ. ಭೂಮಿ ಅಂದರೆ ಈ ಭೂಮಿ ಮಾತ್ರ ಸಮುದ್ರ ಭೂಮಿಗೆ ಸೇರಿದ್ದಲ್ಲ ಅಂತಲ್ಲ. ಭೂಮಿ ಅಂತಂದ್ರೆ ಎಲ್ಲಿವರೆಗೂ ಅಂದರೆ 7 ದ್ವೀಪ 7 ಸಮುದ್ರ ಏನೇನಿದ್ದಾವೆ ಅಷ್ಟೆಲ್ಲ ಸೇರಿದ್ದು ಭೂಮಿ ಅಂತ ಕರೀತೇವೆ. ಭೂಮಿಯ ಭಾಗ ಒಂದು. ಹೀಗೆ 7 ದ್ವೀಪ 7 ಸಮುದ್ರಗಳನ್ನೆಲ್ಲ ದಾಟಿಕೊಂಡು ಆಚೆ ಹೋಯಿತು ಅಂತಂದ್ರೆ ಅಲ್ಲಿ ತಮಸ್ಸು ಸಿಗತ್ತೆ. ಅಂಧನ್ ತಮಸ್ಸು ಅಂತ ಕರೀತೇವೆ. ಭಗವಂತನ ದ್ವೇಷ ಮಾಡತಕ್ಕಂತಹ ಪಾಪಿಗಳು ಬೀಳತಕ್ಕಂತಹ ನಿತ್ಯ ನರಕ ಅದು. ಅದು ಕೂಡ ಇದರ ಆಚೆ ಸುತ್ತಲೂ ಇದೆ. 7 ದ್ವೀಪ ಸಮುದ್ರಗಳ ಆಚೆ ಹೋಯ್ತು ಅಂತಂದ್ರೆ ತಮಸ್ಸು ಸಿಗತ್ತೆ, ಸುತ್ತಲೂ ಇದೆ. ಭೂಮಿಯ ಭಾಗ ಒಂದು, ತಮಸ್ಸಿನ ಭಾಗ ಒಂದು. ಅದರ ಆಚೆ ಹೋಯಿತು ಅಂತಂದ್ರೆ ಘನೋದಕ ಅಂತ, ಹೆಪ್ಪುಗಟ್ಟಿದ ನೀರು, ಐಸ್ ಗೆಡ್ಡೆ. ಹೇಳಿದೆ ಭಗವಂತ ನೀರು ಕುಡಿದು ಜಾಗ ಮಾಡಿದ್ದಾನೆ ಅಂತ. ಅಂದ್ರೆ ಸುತ್ತಲೂ ಮೊದಲು ಭರ್ತಿ ನೀರು ತುಂಬಿತ್ತು. ಈ ಭೂಮಿಯ ಕೆಳಗೆ ಹೋದರೂ ಕೂಡ ಆ ರೀತಿ ಘನೋದಕ ಇದೆ, ಹೆಪ್ಪುಗಟ್ಟದ ನೀರು. 25 ಕೋಟಿ ಯೋಜನ ಕೆಳಗಡೆ ಪೂರ್ತಿ ಮಂಜಿನ ಗೆಡ್ಡೆ, ಪೂರ್ತಿ ಗಡ್ಡೆ ಆದಂತಹ ನೀರಿದೆ. ಹಾಗೆ ಪಕ್ಕದಲ್ಲಿ ಹೋದರೂ ಕೂಡ 7 ದ್ವೀಪ ಸಮುದ್ರಗಳು ಅಂದರೆ ಭೂಮಿ, ಆ ಭೂಮಿಯ ಆಚೆ ತಮಸ್ಸು, ತಮಸ್ಸಿನ ಆಚೆ ಹೋಯಿತು ಅಂತಂದ್ರೆ ಅಲ್ಲೂ ಕೂಡ ಹೆಪ್ಪುಗಟ್ಟಿದ ನೀರಿದೆ. ಈ 50 ಕೋಟಿ ಯೋಜನ ಒಳಗಡೆ ಏನಿದೆ ಅದನ್ನ 3 ರೀತಿ ಭಾಗ ಮಾಡಬೇಕು. ಒಂದು ಭಾಗ ಭೂಮಿಗೆ ಹೇಳಬೇಕು, ಮತ್ತೊಂದು ಭಾಗ ತಮಸ್ಸಿಗೆ, ಮತ್ತೊಂದು ಭಾಗ ಘನೋದಕ ಹೆಪ್ಪುಗಟ್ಟಿದ ನೀರು. ಇದರಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಭಾಗ ಹಂಚಬೇಕು ಅಂತ ಮಾಡಿದಾಗ ಪುರಾಣಗಳಲ್ಲಿ ಹೀಗೆ ಹೇಳ್ತಾ ಇವೆ. ಒಂದು ಭಾಗ ಭೂಮಿ, ಆ ಭೂಮಿಯ 2ರಷ್ಟು ತಮಸ್ಸು ಇದೆ, ತಮಸ್ಸಿನ 2ರಷ್ಟು ಭಾಗ ಘನೋದಕ ಇದೆ ಅಂತ. 50 ಕೋಟಿಯಲ್ಲಿ ಎಷ್ಟೋ ಒಂದಿಷ್ಟು ಭೂಮಿ, ಭೂಮಿಗೆ ಎಷ್ಟು ಹೇಳ್ತೇವೆ ಅದರ 2 ಪಟ್ಟು ತಮಸ್ಸು, ಅದರ 2 ಪಟ್ಟು ಘನೋದಕ. ಹೀಗೆ ವಿಭಾಗ ಮಾಡಬೇಕು ಅಂತ ಪುರಾಣಗಳಲ್ಲಿ ಕಾಣಿಸುತ್ತೆ. ಕೆಲವು ವ್ಯಾಖ್ಯಾನಕಾರರು ಹೀಗೆ ಮಾಡಬೇಕಾದ್ರೆ ಭೂಮಿಯ ಭಾಗ ಎಷ್ಟು ಅಂತಂದ್ರೆ 6,99,00,000. ಅದನ್ನ ಹೀಗೆ 2 ಭಾಗ ಮಾಡ್ತಾ ಹೋಗೋದು.
13,96,00,000, 27 ಕೋಟಿ, ಹೀಗೆ ವಿಭಾಗ ಮಾಡ್ತಾ ಹೋಗಬೇಕು ಅಂತ ಕೆಲವು ವ್ಯಾಖ್ಯಾನಗಳಲ್ಲಿ ಕಾಣಿಸುತ್ತೆ. ರಾದರು ಬೇರೆ ರೀತಿ ವರ್ಣನೆ ಮಾಡ್ತಾರೆ ಇಲ್ಲಿ. ರಾದರ ವ್ಯಾಖ್ಯಾನದಂತೆ ತತ್ರ ಭೂಹು ಕೋಟಿ ಸಂಖ್ಯಾಭ್ಯಾಂ ಸಪ್ತಭಿಃ ಕೋಟಿವಿರ್ಯುತ ತಥೋ ದ್ವಿಗುಣತಸ್ಯಾಂಧ ತಮಸಸ್ತ್ಯುಶ್ಚತುರ್ದಶ ಘನೋದಕಸ್ಯ ತಸ್ಮಾಚ್ಚ ದ್ವಿಗುಣಸ್ಯ ವಿಚಾರಣೆ 28 ಕೋಟಯಸ್ಯು ಕೋಟಿ ಸಂಖ್ಯೈವ ಮೇವಹಿ. ಬಹಳ ಚಮತ್ಕಾರದಿಂದ ರಾಜರು ಇದರ ವಿಭಾಗವನ್ನು ಮಾಡ್ತಾ ಹೋಗ್ತಾರೆ. ಒಟ್ಟು 50 ಕೋಟಿ ಯೋಜನೆ ಇರತಕ್ಕಂಥದ್ದು. ಅದರಲ್ಲಿ 7 ಕೋಟಿ ಭೂಮಿಯ ಭಾಗ, ತಮಸ್ಸಿನ ಭಾಗ 14 ಕೋಟಿ, ಘನೋದಕ ಅದರ ಆಚೆ ಇರತಕ್ಕಂಥದ್ದು ಅದು 28 ಕೋಟಿ. 7 ಕೋಟಿ, 14 ಕೋಟಿ, 28 ಕೋಟಿ, ಹೀಗೆ ವಿಭಾಗ ಮಾಡಿದಾಗ 49 ಕೋಟಿ ಆಯಿತು. ಇನ್ನು 1 ಕೋಟಿ ಉಳ್ಕೊಳ್ಳುತ್ತೆ. ಅದನ್ನು ಮತ್ತೆ ಭೂಮಿ, ತಮಸ್ಸು ಮತ್ತೆ ಘನೋದಕ 3ಕ್ಕೆ ಹಂಚಿಕೆ ಮಾಡಬೇಕು. ಅದು ಹೇಗೆ ಅಂದರೆ ಅದಕ್ಕೆ ರಾಜರು ಹೇಳ್ತಾರೆ, ತಚ್ಚತುರ್ದಶ ಲಕ್ಷಾಣಿ ಭೂಮೇ ಸ್ಯು ತಮಸಸ್ತಥ 28 ಲಕ್ಷತಾ ಸ್ಯಾತ್ ಘನೋದಕಮಪಿ ಕ್ರಮಾತ್ 56 ಲಕ್ಷವತ್ ಸ್ಯಾಲ್ ಲಕ್ಷ ಸಂಖ್ಯೆಯಮೇಹಿ. 1 ಕೋಟಿ ಉಳಿದಿದೆ. ಆ 1 ಕೋಟಿಯಲ್ಲಿ 14 ಲಕ್ಷ ಭೂಮಿಯ ಭಾಗ, 28 ಲಕ್ಷ ತಮಸ್ಸಿನ ಭಾಗ, 56 ಲಕ್ಷ ಘನೋದಕದ ಭಾಗ. ಅಂದರೆ 7 ಕೋಟಿ 14 ಲಕ್ಷ ಭೂಮಿ, 14 ಕೋಟಿ 28 ಲಕ್ಷ ತಮಸ್ಸು, 28 ಕೋಟಿ 56 ಲಕ್ಷ ಘನೋದಕ. ಹೀಗೆ ಹಂಚಿದಾಗ 1 ಕೋಟಿಯಲ್ಲಿ 98 ಲಕ್ಷ ಆಯಿತು. ಇನ್ನು 2 ಲಕ್ಷ ಉಳಿದುಕೊಳ್ತು. ಆ 2 ಲಕ್ಷವನ್ನು ಕೂಡ ಮತ್ತೆ ವಿಭಾಗ ಮಾಡಬೇಕು. ಅದನ್ನು ವಿಭಾಗ ಮಾಡಿದಾಗ 1000 ಗಟ್ಟಲೆ ಹಂಚಬೇಕೀಗ. 2 ಲಕ್ಷದಲ್ಲಿ 28,000 ಭೂಮಿಯ ಭಾಗ, 56,000 ತಮಸ್ಸಿನ ಭಾಗ, 1,12,000 ಯೋಜನ ಘನೋದಕದ ಭಾಗ. ಹೀಗೆ 3 ಭೂಮಿ ಮತ್ತು ತಮಸ್ಸು ಘನೋದಕ ಹೀಗೆ ಹಂಚಿಕೆ ಮಾಡಿದಾಗ 28 + 56 + 112 196,000 ಯೋಜನೆ ಆಯಿತು. ಮತ್ತೆ 4,000ಗಳು ಉಳಿದು 4,000ವನ್ನು ಕೂಡ ಮತ್ತೆ ವಿಭಾಗವನ್ನು ಮಾಡಬೇಕು. ಶತೈರೇವ ವಿಭಜ್ಯಾನಿ ತತ್ 500 ಯೋಜನ. ಈ 4,000ಗಳನ್ನು 100 ಹಂಚಿಕೆ ವಿಭಾಗ ಮಾಡಬೇಕು. 500 ಯೋಜನ ಭೂಮಿಗೆ, 1,000 ಯೋಜನ ತಮಸ್ಸಿಗೆ, 2,000 ಯೋಜನ ಘನೋದಕಕ್ಕೆ. ಹೀಗೆ ಮಾಡಿದಾಗ 1,000, 2,000, 500 ಒಟ್ಟು 3,500 ಯೋಜನ ಆಯಿತು. ಇನ್ನು ಮತ್ತೆ 500 ಯೋಜನ ಉಳಿದುಕೊಳ್ತು. ಆ 500 ಯೋಜನವನ್ನು ಮತ್ತೆ ವಿಭಾಗ ಮಾಡಬೇಕು. ಯೋಜನಾನಿ ಪೃಥಿವ್ಯಾಸ್ಯು ತಮಸಸ್ತು 100 ತಥಾ 40 ಯೋಜನಾನಿ ಘನೋದಕ ಮತಃಪರಂ ದಿಶತೇನ ತಥಾಶೀತ್ಯ ಯೋಜನಾನಾಂ ಅಭೂನ್ಮಹತ್. 500 ಯೋಜನವನ್ನು ಮತ್ತೆ 3ಕ್ಕೆ ಹಂಚಬೇಕಾದರೆ 70 ಯೋಜನ ಭೂಮಿಗೆ, ಅದರ ಡಬ್ಬಲ್ 140 ಯೋಜನ ತಮಸ್ಸಿಗೆ, ಅದರ 2 ಪಟ್ಟು 280 ಯೋಜನ ಘನೋದಕಕ್ಕೆ. 280 + 140 + 70 ಯೋಜನ 490 ಯೋಜನ ಆಯಿತು. ಮತ್ತೆ 10 ಯೋಜನ ಉಳಿದುಕೊಂಡು ಬಿಡ್ತು. ಆ 10 ಯೋಜನವನ್ನು ಮತ್ತೆ ಈ 3ಕ್ಕೆ ಹಂಚಿಕೆ ಮಾಡಬೇಕು. ಅದರಲ್ಲಿ 1 ಯೋಜನವನ್ನು ಭೂಮಿಗೆ, 2 ಯೋಜನವನ್ನು ತಮಸ್ಸಿಗೆ, 4 ಯೋಜನ ಘನೋದಕಕ್ಕೆ. ಹೀಗೆ ಮಾಡಿದಾಗ 7 ಯೋಜನ
ಆಯಿತು, ಮತ್ತೆ 3 ಯೋಜನ ಉಳ್ಕೊಳ್ತು. ತಸ್ಯ ಚ 12 ಕ್ರೋಶಾನ್ ಕೃತ್ವೈವ ವಿಭಜೇದ್ ಬುಧಃ ಸಾರ್ಧಕ್ರೋಶಃ ಪೃಥಿವ್ಯಾ ಸ್ಯಾತ್ ತಮಸೋಪಿ 3 ಸ್ಮೃತಂ ಕ್ರೋಶಾನಾಂ ತದ್ಬಹಿಸ್ತೆ ಸ್ಯಾತ್ ಕ್ರೋಶ ಷಟ್ಕಂ ಘನೋದಕೆ. ಒಂದು ಯೋಜನಕ್ಕೆ 4 ಕ್ರೋಶ ಅಂತ ಅದನ್ನು ಭಾಗ ಮಾಡುವ ಕ್ರಮ. ಹಾಗೆ 3 ಯೋಜನಕ್ಕೆ ತಗೊಂಡಾಗ 1 ಯೋಜನಕ್ಕೆ 4 ಕ್ರೋಶ, 3 ಯೋಜನಕ್ಕೆ 12 ಕ್ರೋಶ ಆಗತ್ತೆ. 12 ಕ್ರೋಶ ಇಟ್ಕೊಂಡು ವಿಭಾಗ ಮಾಡಬೇಕು. ಅದರಲ್ಲಿ 1.5 ಕ್ರೋಶ ಭೂಮಿಗೆ, 3 ಕ್ರೋಶ ತಮಸ್ಸಿಗೆ, 6 ಕ್ರೋಶ ಘನೋದಕಕ್ಕೆ. ಹೀಗೆ ಮಾಡಿದಾಗ 10.5 ಕ್ರೋಶ ಆಯಿತು. ಇನ್ನು 1.5 ಕ್ರೋಶ ಉಳ್ಕೊಳ್ತು. ಸಾರ್ಧಕ್ರೋಶೋತ್ತ ಶಿಷ್ಟಸ್ಯ ದಂಡೈಸ್ತಂ ವಿಭಜೇದ್ಬುಧಃ ಹಸ್ತೈಃ ಚತುರ್ಭಿಃ ದಂಡ ಸ್ಯಾತ್ ದಂಡಾನಾಂತು ಸಹಸ್ರಕಂ ಕ್ರೋಶ ಇತ್ಯುಚ್ಯತೆ ಸದ್ಭಿಃ ತಚ್ಚತುಷ್ಕಂ ತು ಯೋಜನಂ. ಕ್ರೋಶ ಅಂದರೆ ಎಷ್ಟು ಉದ್ದ ಬರುತ್ತದು ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಒಂದು ಮೊಳ ಅಂತ ಹೇಳ್ತೇವೆ, ಹಸ್ತ ಅಂತಹದ್ದು 4 ಮೊಳವನ್ನು ಹಾಕಿತು ಅಂತಂದ್ರೆ ಅದಕ್ಕೆ ಒಂದು ದಂಡ ಅಂತ ಹೆಸರು. ಅಷ್ಟು ಉದ್ದಕ್ಕೆ ದಂಡ ಅಂತ ಕರೀತೇವೆ. ಅಂತಹದ್ದು 1,000 ದಂಡವನ್ನು ಹಾಕಿತು ಅಂತಂದ್ರೆ ಅದಕ್ಕೆ ಕ್ರೋಶ ಅಂತ ಹೆಸರು. 4 ಕ್ರೋಶವನ್ನು ಹಾಕಿತು ಅಂತಂದ್ರೆ 1 ಯೋಜನ ಅಂತ ಕರೀತಾರೆ. ಇವಾಗ 1.5 ಕ್ರೋಶ ಉಳಿದಿದೆ. 1.5 ಕ್ರೋಶ ಅಂತಂದ್ರೆ 1 ಕ್ರೋಶಕ್ಕೆ 1000 ದಂಡ. 1.5 ಕ್ರೋಶ ಅಂತಂದ್ರೆ 1,500 ದಂಡದಷ್ಟು ಅಳತೆ ಜಾಗ ಉಳಿದುಕೊಂಡು ಬಿಟ್ಟಿದೆ. ಅದನ್ನು ಮತ್ತೆ ಹಂಚಬೇಕು. ಅದರಲ್ಲಿ 214 ದಂಡಗಳು ಅಷ್ಟು ಜಾಗ ಭೂಮಿಯದು, 428 ದಂಡ ತಮಸ್ಸಿನದು, 856 ದಂಡ ಅದು ಘನೋದಕದ್ದು. ಹೀಗೆ ಮಾಡಿದಾಗ 1498 ದಂಡ ಆಯಿತು. ಮತ್ತೆ 2 ದಂಡ ಉಳಿದುಕೊಂಡ್ಬಿಡ್ತು. ಒಂದು ದಂಡಕ್ಕೆ 4 ಮೊಳ ಅಂತ ಹೇಳಿತ್ತು. 2 ದಂಡ ಉಳಿದಿದೆ ಅಂತಂದ್ರೆ 8 ಹಸ್ತ ಉಳಿತು ಇವಾಗ. ಮತ್ತೆ ಅದನ್ನೂ ಕೂಡ ವಿಭಾಗ ಮಾಡಬೇಕು. ತತ್ರ ಭೂಮೇಹೇ ಏಕಹಸ್ತಃ ತಮಸೋ ದೋರ್ದ್ವಯಂ ಸ್ಮೃತಂ ಘನೋದಕಸ್ಯ ಹಸ್ತಾನಾಂ ಚತುಷ್ಟಯಂ ಉದೀರಿತಂ. 8 ಹಸ್ತಗಳಲ್ಲಿ 1 ಹಸ್ತ ಭೂಮಿಗೆ, 2 ಹಸ್ತ ತಮಸ್ಸಿಗೆ, 4 ಹಸ್ತ ಘನೋದಕಕ್ಕೆ. ಹೀಗೆ ಮಾಡಿದಾಗ 7 ಹಸ್ತ 7 ಮೊಳ ಜಾಗ ಮುಗಿಯಿತು. ಮತ್ತೆ 1 ಹಸ್ತ ಉಳಿದುಕೊಳ್ಳುತ್ತೆ. ಮತ್ತೆ ಅದನ್ನೂ ಕೂಡ ವಿಭಾಗ ಮಾಡಬೇಕು. 1 ಮೊಳ ಅಂತಂದ್ರೆ ಎಷ್ಟು? ಅದಕ್ಕೆ ಹೇಳ್ತಾರೆ ಏಕೋ ಹಸ್ತಃ ತಸ್ಯತಾಪಿ 24 ಅಂಗುಲಂ ಸ್ಮೃತಂ. 24 ಅಂಗುಲಕ್ಕೆ 1 ಮೊಳ ಅಂತ ಲೆಕ್ಕಾಚಾರ. 24 ಅಂಗುಲವನ್ನ ಈಗ ಮತ್ತೆ 3 ಭಾಗ, ಒಂದಕ್ಕೆ 3ಕ್ಕೂ ಕೂಡ ಹಂಚಬೇಕು. ಅದರಲ್ಲಿ 3 ಅಂಗುಲ ಭೂಮಿಗೆ, 6 ಅಂಗುಲ ತಮಸ್ಸಿಗೆ, 12 ಅಂಗುಲ ಘನೋದಕಕ್ಕೆ. 12 6 + 3 21 ಅಂಗುಲ ಆಯಿತು. ಮತ್ತೆ 3 ಅಂಗುಲದಷ್ಟು ಜಾಗ ಉಳಿಯಿತು. ಅದನ್ನ ಮತ್ತೆ ವಿಭಾಗ ಮಾಡಬೇಕು. ನವವ್ರೀಹಿ ಪ್ರಮಾಣಂ ಸ್ಯಾತ್ ತತ್ರ ಭೂರ್ವ್ರೀಹಿ ಸಂಹಿತ ವ್ರೀಹಿ ದ್ವಯೇತಂ ತು ತಮಃ ಘನೋದಂ ಚ ವಿಚಾರಣೆ ಚತುರ್ವೀಹಿ ಪ್ರಮಾಣೇನ ಸಹಿತಂ ಸ್ಯಾತ್ ಬಹಿಸ್ಥಿತಂ. ಒಂದು ಅಂಗುಲಕ್ಕೆ ಎಷ್ಟು ಅಂತಂದ್ರೆ ವ್ರೀಹಿ ಅಂದರೆ ಜವೆ ಗೋಧಿ 9 ಗೋಧಿಯನ್ನ ಹಾಕಿತು ಪಕ್ಕ ಪಕ್ಕ ಇಡ್ತಾ ಹೋಯ್ತು ಅಂತಂದ್ರೆ 9 ಗೋಧಿ ಇಟ್ರೆ ಅದು 1 ಅಂಗುಲ ಅಂತ. ಈಗ ಉಳಿದಿರತಕ್ಕಂಥದ್ದು 3 ಅಂಗುಲ ಅಂದ್ರೆ 9 ಗೋಧಿಯಷ್ಟು ಪ್ರಮಾಣ.
ಒಂದೊಂದು ಗೋಧಿಯಷ್ಟು ಪ್ರಮಾಣವನ್ನು ಹಂಚುತ್ತಾ ಹೋಗಬೇಕು. 1 ಗೋಧಿಯಷ್ಟು ಪ್ರಮಾಣ ಭೂಮಿಗೆ, 2 ಗೋಧಿಯಷ್ಟು ಪ್ರಮಾಣ ತಮಸ್ಸಿಗೆ, 4 ಗೋಧಿಯ ಪ್ರಮಾಣ ಘನೋದಕಕ್ಕೆ. ಹೀಗೆ ಮಾಡಿದಾಗ 7 ಗೋಧಿ ಆಯಿತು. ಮತ್ತೆ 2 ಗೋಧಿಯಷ್ಟು ಜಾಗ ಉಳಿದುಕೊಂಡು ಬಿಡ್ತು. ಏಕೋ ವ್ರೀಹಿ ಸರ್ಷಪಾಣಾಂ ಸಪ್ತಕೋಪಮಿತ ಕಿಲ ವ್ರೀಹಿದ್ವಯಂ ಚ ಶಿಷ್ಟಂ ಸ್ಯಾತ್ ತಚ್ಚಾಪಿ ವಿಭಜೇದ್ಬುಧ. ಒಂದು ಗೋಧಿಗೆ ಎಷ್ಟು ಅಳತೆ ಅಂತಂದ್ರೆ 7 ಸಾಸಿವೆ ಕಾಳನ್ನ ಇಟ್ಟರೆ 1 ಗೋಧಿ ಆಗತ್ತಂತೆ. ಈಗ 2 ಗೋಧಿಯಷ್ಟು ಜಾಗ ಉಳಿದುಕೊಂಡಿದೆ, ಅಂದರೆ 14 ಸಾಸಿವೆ ಕಾಳಿನಷ್ಟು ಜಾಗ ಇದೆ. ಅದನ್ನು ಹಂಚಬೇಕು. ಅದರಲ್ಲಿ 2 ಸಾಸಿವೆ ಕಾಳಷ್ಟು ಭಾಗ ಭೂಮಿಗೆ, 4 ಸಾಸಿವೆ ಕಾಳಷ್ಟು ಭಾಗ ತಮಸ್ಸಿಗೆ, 8 ಕಾಳು ಸಾಸಿವೆ ಕಾಳು ಘನೋದಕಕ್ಕೆ. 8 4 12 + 2 14. 14 ಸಾಸಿವೆ ಕಾಳು ಅಂದರೆ 2 ಗೋಧಿ ಆಯಿತು. ಸಂಪೂರ್ಣ ಸರಿ ಹೋಯಿತು. ಹೀಗೆ ರಾಜರು ಸಾಸಿವೆ ಕಾಳರಿಗೂ ಕೂಡ 3 ಭಾಗ ಅಂತಂದ್ರೆ ಕರೆಕ್ಟಾಗಿ ಬರಬೇಕು. ಒಟ್ಟಾರೆ ವಿಚಾರ ಮಾಡಿದಾಗ 7 ಕೋಟಿ 14,28,571 ಯೋಜನ, ಅದರ ಮೇಲೆ 1.5 ಕ್ರೋಶ, 214 ದಂಡ, 1 ಮೊಳ, 3 ಅಂಗುಲ, 1 ವ್ರೀಹಿ, 2 ಸಾಸಿವೆ ಕಾಳು. ಇಷ್ಟು ಭೂಮಿಯ ಭಾಗ. ಇದರ 2 ಪಟ್ಟು 14,28,57,142 ಯೋಜನ, 3 ಕ್ರೋಶ, 428 ಮೊಳ, 428 ದಂಡ, 2 ಮೊಳ, 6 ಅಂಗುಲ, 2 ಗೋಧಿ, 4 ಸಾಸಿವೆ ಕಾಳಿನಷ್ಟು ಜಾಗ ತಮಸ್ಸಿನದು. ಇನ್ನು ಘನೋದಕ ಅದರ 2 ಪಟ್ಟು, ಅದು 28,50,14,284 ಯೋಜನ, 6 ದಂಡ, 856 ಕ್ರೋಶ, 4 ಮೊಳ, 12 ಅಂಗುಲ, 4 ಗೋಧಿ, 8 ಸಾಸಿವೆ ಕಾಳಿನಷ್ಟು ಭಾಗ. ಇದು ಘನೋದಕದ ಭಾಗ ಆಯಿತು. ಒಟ್ಟು 50 ಕೋಟಿ ಯೋಜನ. ಹೀಗೆ ಭೂಮಿಯ ವಿಸ್ತಾರ. 1 ಭಾಗ ಭೂಮಿ, ಅದರ 2 ಪಟ್ಟು ತಮಸ್ಸು, ಅದರ ಆಚೆ 2 ಪಟ್ಟು ಘನೋದಕ. ಏವಂಚ ಯಂ ಭೂಗೋಳ ಮರ್ಯಾದಾ ಶ್ರುತಿಮೂಲ ಯತೋ ಕಿಲ ಅತೋಸ್ಯ ಅವಿರೋಧೇನ ಸರ್ವತ್ರಾರ್ಥಂ ವದೇದ್ಗಿರಾಂ. ಹೀಗೆ ಭೂಗೋಳ ಮರ್ಯಾದೆಯನ್ನ ಎಲ್ಲಾ ಪುರಾಣಗಳನ್ನು ವಿಚಾರ ಮಾಡಿದಾಗ ಹೀಗೇ ಹೇಳಬೇಕು ಅಂತ ರಾಜರು ನಿರ್ಧಾರ ಮಾಡಿ ಹೇಳ್ತಾರೆ. ಬೇರೆ ರೀತಿ ಹೇಳಬಾರದು, ಹೀಗೇ ಹೇಳಬೇಕು. ಇದಕ್ಕೆ ಮತ್ತೊಂದು ಮೂಲವನ್ನು ಕೂಡ ಆಚಾರ್ಯ ಕೊಡ್ತಾರೆ. ಬೃಹದಾರಣ್ಯಕ ಭಾಷ್ಯದಲ್ಲಿ ಭುಜ್ಜು ಬ್ರಾಹ್ಮಣ ಅಂತ ಬೃಹದಾರಣ್ಯಕ ಉಪನಿಷತ್ತು, ಅಲ್ಲಿ 5ನೇ ಅಧ್ಯಾಯದಲ್ಲಿ ಭುಜ್ಜು ಬ್ರಾಹ್ಮಣ ಅಂತ, ಆ ಬ್ರಾಹ್ಮಣದಲ್ಲಿ ಶ್ರೀಮದಾಚಾರ್ಯರು ಭಾಷ್ಯದಲ್ಲಿ ಹೇಳಬೇಕಾದರೆ ಸೂರ್ಯನ ರಥ ಸಂಚಾರ ಕ್ರಮವನ್ನು ಹೇಳ್ತಾರೆ. ಸೂರ್ಯನ ರಥ ದಿನಕ್ಕೆ ಎಷ್ಟು ದೂರ ಸಂಚಾರ ಮಾಡತ್ತೆ ಅಂತ. ಸೂರ್ಯನ ರಥ ಎಷ್ಟು ಸಂಚಾರ ಮಾಡುತ್ತೋ ಅಷ್ಟು ದೂರ ಭೂಮಿ ಇದೆ ಅಂತ. ಅಂದರೆ ಸೂರ್ಯನ ರಥ ಹೀಗೆ ಸರ್ಕಲ್ಲಾಗಿ ಸಂಚಾರ ಮಾಡುತ್ತೆ. ಸರ್ಕಲ್ ಮಾಡ್ಕೊಂಡು ಬಂದರೆ ಎಷ್ಟು ಯೋಜನ ಆಗತ್ತೋ ಅಷ್ಟು ಭೂಮಿ ಅಷ್ಟು ವಿಸ್ತಾರವಾಗಿದೆ ಅಂತ ಪುರಾಣಗಳು ಹೇಳ್ತಾ ಇವೆ. ಆ ಭುಜ್ಜಿಬ್ರಾಹ್ಮಣವನ್ನು ತೆಗೆದು ನೋಡಿದಾಗ ಸೂರ್ಯನ ರಥ ಸಂಚಾರದ ಅಳತೆ ಇಲ್ಲಿ ರಾಜರು ಏನು ಹೇಳಿದ್ದಾರೆ ಅದೇ ಅಳತೆ ಇದೆ. ಆದ್ದರಿಂದ ರಾಜರು ಹೇಳ್ತಾರೆ, ಏಂಚ ಯತ್ ಪುರಾಣೋಕ್ತಂ ಸಪ್ತಾಂಶ ಶತಪಂಚಕಂ ಭುವೋ ಮಾನಾಯ ಹರಿಣ ತತ್ ಪಂಚಶತಯೋಜನಂ. ಪುರಾಣದಲ್ಲಿ ಏನು ಹೇಳಿದೆ ಸೂರ್ಯನ ರಥ ಸಂಚಾರದ ಕ್ರಮ ಅಂದ್ಕೊಂಡು ಅದು ಕೂಡಬೇಕು ಅಂತಂದರೆ ಇದೇ ರೀತಿ ವ್ಯಾಖ್ಯಾನ ಮಾಡಬೇಕೆ ಹೊರತಾಗಿ ಬೇರೆ ವ್ಯಾಖ್ಯಾನಗಳಲ್ಲಿ 6,99,00,000 ಅಂತ ರಾಜರು ಹೇಳಿದ್ದು 7,14,00,000 ಅಂತ.
ವ್ಯಾಖ್ಯಾನಕಾರರು ಬೇರೆಯವರು 6,99,00,000 ಅಂತ ಅವರು ಕೂಡಿಸ್ತಾರೆ. 50 ಕೋಟಿ ಹೇಗೆ ದುಪ್ಪಟ್ಟು ಹೇಗಾಗಬೇಕು ಅದೊಂದು ರೀತಿ ಅವರು ಕೂಡಿಸ್ತಾರೆ. ಆದರೆ ರಾಜರು ಹೇಳ್ತಾರೆ ಹಾಗೆ ಮಾಡಬಾರದು, ಇದೇ ರೀತಿ ವ್ಯಾಖ್ಯಾನ ಮಾಡಬೇಕು ಅಂತ. ತುಂಬ ಸುಂದರವಾದಂಥ ವಿಶ್ಲೇಷಣೆ. ಯಾರು ನೋಡ್ಲಿ ಹೇಳಲಿಕ್ಕಾಗತ್ತೆ? ಸರ್ವಜ್ಞರಲ್ಲದೆ ಹೋದರೆ ಹೀಗೆ ವಿಭಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ನಾವಷ್ಟು ಭೂಮಿಯನ್ನು ನೋಡೇ ಇಲ್ಲ. ಅಂಥ ದೊಡ್ಡ ಭೂಮಿ, ಸಾಸಿವೆ ಕಾಳಿನವರೆಗೂ ಕೂಡ ವಿಭಾಗ ಮಾಡಬೇಕು ಅಂತಂದರೆ ಅಂಥ ಸರ್ವಜ್ಞರಾಗಿದ್ದರೆ ಮಾತ್ರ ಸಾಧ್ಯ. ಈ ರೀತಿ ರಾಜರು ಭೂಮಿಯ ಪರಿಮಾಣವನ್ನು ಹೇಳಿದ್ದಾರೆ. ಹೀಗೆ ನೋಡಿದಾಗ ಕಡೆಗೆ ಸಾಸಿವೆವರೆಗೂ ತಗೊಂಬಂದರು. ನಾವು ಇವತ್ತು ಸಾಸಿವೆ ಗೋಧಿ ಹಿಡ್ಕೊಂಡು ಲೆಕ್ಕ ಮಾಡಕ್ಕೆ ಹೋದರೆ ಈ ಲೆಕ್ಕ ಬರೋದಿಲ್ಲ. 9 ಸಾಸಿವೆ ಹಾಕಿದ್ರೆ 7 ಸಾಸಿವೆ ಹಾಕಿದ್ರೆ ಒಂದು ಗೋಧಿ ಆಗತ್ತೆ. ಆ ಗೋಧಿ ಇಷ್ಟ ಹಾಕ್ತು ಅಂತಂದರೆ ಅಂಗುಲ ಆಗತ್ತೆ. ಇಷ್ಟು ಅಂಗುಲ ಆದರೆ ಒಂದು ಹಸ್ತ ಆಗತ್ತೆ. ಹೀಗೆಲ್ಲ ರಾಜರು ಲೆಕ್ಕಾಚಾರ ಹೇಳಿದ್ರು. ಇವತ್ತು ನಾವು ಸಾಸಿವೆ ಗೋಧಿಗಳನ್ನು ತೆಗೆದುಕೊಂಡ್ರು ಲೆಕ್ಕ ಮಾಡಿದ್ರೆ ಈ ಲೆಕ್ಕ ಬರೋದಿಲ್ಲ. ಮತ್ತೆ ರಾಜರು ಹೇಳಿದ್ದು ಹೇಗೆ ಕೊಡತ್ತೆ ಅಂದರೆ ಅದಕ್ಕೆ ರಾಜರೇ ಉತ್ತರ ಕೊಡ್ತಾ ಇದ್ದಾರೆ. ಯತಃ ಕೃತೆ ಯುಗೆ ಪುಂಸಾಂ ಧಾನ್ಯಾದೀನಾಂ ಚ ಸರ್ವಶಃ ಸ್ಥೂಲತಾ ತೇನ ತತ್ಕಾಲೇ ಸರ್ಷಪೈಃ ಸಪ್ತಭಿರ್ಯುತಃ ವ್ರೀಹಿಶ್ಚ ಸ್ಥೂಲ ಏವ ಸ್ಯಾತ್. ನೀವು ಇವತ್ತಿನ ಸಾಸಿವೆ ಇವತ್ತಿನ ಗೋಧಿಯನ್ನು ತಗೊಳ್ಬೇಡ್ರಿ. ಕೃತಯುಗದಲ್ಲಿ ಇದ್ದಂತಹ ಗೋಧಿ ಕೃತಯುಗದಲ್ಲಿ ಇದ್ದಂತಹ ಸಾಸಿವೆಯನ್ನು ತೆಗೆದುಕೊಂಡು ಲೆಕ್ಕಾಚಾರ ಮಾಡಬೇಕು. ಯಾಕೆ? ಕಲಿಯುಗದ ಸಾಸಿವೆ ಅಥವಾ ಗೋಧಿಯ ಪ್ರಮಾಣ ಚಿಕ್ಕದು. ಅದನ್ನು ಲೆಕ್ಕಾಚಾರ ಮಾಡಿದ್ರೆ ನಾವು ಹೇಳಿದಂಥ ಲೆಕ್ಕ ಸರಿ ಕೊಡೋದಿಲ್ಲ. ಕೃತಯುಗದಲ್ಲಿ ಸಾಸಿವೆ ಎಷ್ಟು ದೊಡ್ಡದಾಗಿತ್ತೋ ಅಥವಾ ಗೋಧಿಯು ಎಷ್ಟು ದೊಡ್ಡದಾಗಿತ್ತೋ ಅದನ್ನ ಇಟ್ಟುಕೊಂಡು ಈ ಲೆಕ್ಕವನ್ನು ಮಾಡಬೇಕು. ತೈರೇವ ಯೋಜನೆ ಸೃಷ್ಟ ಕಲ್ಪಾದು ಕಿಲ ವಿಷ್ಣುನ. ಭಗವಂತ ಸೃಷ್ಟಿ ಮಾಡಬೇಕಾದ್ರೆ ಸೃಷ್ಟಿಯಾದಾಗ ಮೊದಲನೇ ಯುಗ ಕೃತಯುಗವೇ ಆರಂಭ ಆಗಿದ್ದು. ಈ ಭಗವಂತ ಕೃತಯುಗದ ಮಾನವನ್ನ ಅಳತೆಯ ಗೋಲನ್ನು ಇಟ್ಟುಕೊಂಡು ಭಗವಂತ ಸೃಷ್ಟಿ ಮಾಡಿದ್ದಾನಾದ್ದರಿಂದ ಕಲಿಯುಗದಲ್ಲಿರತಕ್ಕಂತಹ ಧಾನ್ಯವನ್ನು ತೆಗೆದುಕೊಂಡು ವಿಭಾಗ ಮಾಡಬಾರದು. ಕೃತಯುಗದ ಧಾನ್ಯವನ್ನು ತೆಗೆದುಕೊಂಡು ವಿಭಾಗ ಮಾಡಬೇಕು. ಹಾಗೆ ವಿಭಾಗ ಮಾಡ್ತಾ ಹೋದಾಗ ನಾವು ಹೇಳಿದಂತೆ ಭೂಮಿಯ ಅಳತೆ ಚಿಲ್ಲರೆ ಬಿಟ್ಬೋಣ. 7,14,28,000 ಮುಂದೆ ಬಿಟ್ಬೋಣ, ಅದು ಲೆಕ್ಕ ಸಿಕ್ಕೇ ಸಿಗತ್ತೆ. ಭೂಮಿ ತಮಸ್ಸು 14,28,56,000, ಘನೋದಕ 28,000, 28,56,00,000, 57,00,000, 12,000. ಇಷ್ಟು ಭೂಮಿಯ ಭಾಗ ಮತ್ತು ತಮಸ್ಸಿನ ಭಾಗ ಮತ್ತು ಘನೋದಕದ ಭಾಗ. ಏವಂಚ ಪೃಥಿವೀಸೇಯಂ ಸಸ್ಯಪ್ತದ್ದೀಪಸಾಗರ ಲಕ್ಷಯೋಜನ ವಿಸ್ತಾರ ಮಧ್ಯಸ್ಥದ್ದೀಪದ ಕ್ರಮಾತ್. ಹೀಗೆ ವಿಚಾರ ಮಾಡಿದಾಗ ಭೂಮಿಯ ಭಾಗ ಇಷ್ಟು ಬಂತು, 7,14,00,000. ಆ ಭೂಮಿಯಲ್ಲಿ ಸಪ್ತದ್ವೀಪಗಳು, ಸಪ್ತ ಸಮುದ್ರಗಳು ಎಲ್ಲವೂ ಸೇರಿದ್ದು. ಅದರಲ್ಲಿ ಮಧ್ಯ ಇರತಕ್ಕಂತಹ ದ್ವೀಪ ನಾವಿರತಕ್ಕಂತಹ ಜಂಬೂದ್ವೀಪ. ಈ ಜಂಬೂದ್ವೀಪದ ಅಳತೆ ಎಷ್ಟು ಅಂತಂದ್ರೆ 1,00,000 ಯೋಜನ. ಇದರ ಆಚೆ ಇರತಕ್ಕಂತಹ ಸಮುದ್ರ, ಲವಣ ಸಮುದ್ರ, ಅದರ ವಿಸ್ತಾರ ಎಷ್ಟು ಅಂತಂದ್ರೆ ಅದು ಕೂಡ 1,00,000 ಯೋಜನ. ಈ ಸಪ್ತದ್ವೀಪಗಳು ಸಪ್ತ ಸಮುದ್ರಗಳು ಅಷ್ಟೇನೆ. ಒಂದರ ಆಚೆ ಹೋಗ್ತಿದೆಯಲ್ಲ, ಅದು ಕೂಡ ಇದರ 2 ಪಟ್ಟು, ಅದರ 2 ಪಟ್ಟು, ಅದರ 2 ಪಟ್ಟು. ಅಂದ್ರೆ ಮಧ್ಯೆ ಇರತಕ್ಕಂತಹ ಜಂಬೂದ್ವೀಪ 1,00,000 ಯೋಜನ ಆಯಿತು ಅಂತಂದ್ರೆ ಆಚೆ ಇರತಕ್ಕಂತಹ ಲವಣ ಸಮುದ್ರವೂ ಕೂಡ 1,00,000 ಯೋಜನ. ಅದರ ಆಚೆ ಮತ್ತೊಂದು 2ನೇ ದ್ವೀಪ ಬರುತ್ತೆ, ಅದು ಜಂಬೂದ್ವೀಪದ 2ರಷ್ಟು, 2,00,000 ಯೋಜನ. ಅದರ ಆಚೆ ಇರತಕ್ಕಂತಹ ಸಮುದ್ರ ಅದು 2,00,000 ಯೋಜನ. ಅದರ ಆಚೆ ಮತ್ತೊಂದು ದ್ವೀಪ ಬರುತ್ತೆ, ಅದು 2ನೇ ದ್ವೀಪದ 2ರಷ್ಟು ಭಾಗ, 4,00,000 ಯೋಜನ ದೊಡ್ಡದು. ಅದರ ಆಚೆ ಇರತಕ್ಕಂತಹ ಸಮುದ್ರವೂ ಕೂಡ 4,00,000 ಯೋಜನ. ದ್ವೀಪ ಎಷ್ಟಿರುತ್ತೋ ಸಮುದ್ರವೂ ಅಷ್ಟೇ ಇರುತ್ತೆ. ಅದರ ಆಚೆ ದ್ವೀಪ 4ರ 2 ಪಟ್ಟು, 8,00,000 ಯೋಜನ. ಹೀಗೆ 1, 2, 4, 8, 16, 32, 64 ಲಕ್ಷ ಯೋಜನ. ಕಡೇ ದ್ವೀಪ
7ನೇ ದ್ವೀಪಕ್ಕೆ ಹೋಗುವ ಹೊತ್ತಿಗೆ 64 ಲಕ್ಷ ಯೋಜನ. ಸಮುದ್ರವೂ ಅಷ್ಟೇ ಆಗಿರುತ್ತೆ, ದ್ವೀಪವೂ ಅಷ್ಟೇ ಆಗಿರುತ್ತೆ. ಲಕ್ಷೈಶ್ಚ ಸಪ್ತಭಿರ್ಯುಕ್ತ ನಿತ್ಯಮಾಸೀದ್ ವಿಚಾರಣೆ ಯುಕ್ತಾಭೂತ್ ಸ್ವರ್ಣಭೂಮ್ಯಂತಹ ಕೋಟಿ ಪಂಚಕ ಯೋಜನಾತ್. ಹೀಗೆ ವಿಚಾರ ಮಾಡ್ತಾ ಹೋದಾಗ ಒಟ್ಟು ಸಪ್ತದ್ವೀಪ ಮತ್ತು ಸಪ್ತ ಸಮುದ್ರಗಳ ಅಳತೆ ಪ್ರತಿಯೊಂದನ್ನು ವಿಭಾಗ ಮಾಡಿ ನೋಡಿದಾಗ ಎಷ್ಟಾಯಿತು? 5,07,00,000 ಆಯಿತು. ಒಟ್ಟು ಭೂಮಿಯ ಭಾಗ ಇರತಕ್ಕಂಥದ್ದು 7,14,00,000. ಅದರಲ್ಲಿ ಸಪ್ತದ್ವೀಪ ಸಪ್ತ ಸಮುದ್ರಗಳ ಮುಗಿಯುವವರೆಗೆ ಭೂಮಿಯ ಅಳತೆ ಎಲ್ಲಿವರೆಗೂ ಹೋಯಿತು ಅಂದರೆ 5,07,00,000 ಆಗತ್ತೆ. 1 ಕೋಟಿ ಜಂಬೂದ್ವೀಪ, ಅದರ ಆಚೆ ಮತ್ತೊಂದು ದ್ವೀಪ, ಅದು 2 ಕೋಟಿ 1 ಲಕ್ಷ ಯೋಜನ ಜಂಬೂದ್ವೀಪ, ಅದರ ಆಚೆ 1 ಲಕ್ಷ ಯೋಜನ ಇರತಕ್ಕಂತಹ ಸಮುದ್ರ. ಹೀಗೆ ಮಾಡ್ತಾ ಲೆಕ್ಕ ಮಾಡ್ತಾ ಹೋದರೆ 1, 2, 4, 8, 16, 32, 64 ಲಕ್ಷ, ಒಟ್ಟು 127 ಲಕ್ಷ. ಇಷ್ಟು ಸಮುದ್ರದ ಭಾಗ ಆಗತ್ತೆ. ಅದರಂತೆ ದ್ವೀಪದ ಭಾಗ, ದ್ವೀಪದಲ್ಲಿ ಏನಾಗತ್ತೆ? ಸಮುದ್ರ 127 ಲಕ್ಷ ಆಯಿತು. ಒಂದು ಬದಿಯಲ್ಲಿ ಆಯ್ತು. ಇದು 2 ಬದಿಯಲ್ಲಿ ಹೋಗಬೇಕು. ಜಂಬೂದ್ವೀಪ ನಾವು ಮಧ್ಯದಲ್ಲಿದ್ದೇವೆ, ಆಚೆ ಸಮುದ್ರ ಇದೆ. ಸಮುದ್ರದ ವಿಸ್ತಾರವೇ 1 ಲಕ್ಷ ಒಂದು ಭಾಗದಲ್ಲಿ. ಹಾಗೆ ಎಡಗಡೆ ಭಾಗದಲ್ಲೂ ಕೂಡ ಸಮುದ್ರ ಇದೆಯಲ್ಲ, ಸುತ್ತಲೂ ಇದೆ, ಸರ್ಕಲ್ ಎಲ್ಲವೂ ಕೂಡ ವರ್ತುಲಾಕಾರವಾಗಿರ್ತಕ್ಕಂಥದ್ದು. 1 ಲಕ್ಷ ಅಂತಂದ್ರೆ 1 ಲಕ್ಷ ಸುತ್ತಲೂ 1 ಲಕ್ಷ ಇದೆ. ಅಂದ್ರೆ ಒಂದು ಕಡೆ 1 ಲಕ್ಷ ಆದರೆ ಇನ್ನೊಂದು ಕಡೆ 1 ಲಕ್ಷ ಸೇರ್ಕೊಂಡು ಒಟ್ಟು 2 ಲಕ್ಷ ಆಗತ್ತೆ. ಅಂದ್ರೆ ಎರಡೂ ಬದಿ ತಗೊಳ್ತಾ ಹೋದಾಗ ಏನಾಗತ್ತೆ? 254 ಲಕ್ಷ ಆಗತ್ತೆ. ಒಂದು ಬದಿಗೆ 127 ಲಕ್ಷ ಆಗೋಯ್ತು. 2 ಬದಿಗೆ ತಗೊಂಡಾಗ 254 ಲಕ್ಷ ಆಗತ್ತೆ ಸಮುದ್ರದ ಭಾಗ. ಹಾಗೆ ದ್ವೀಪದ ಭಾಗ ತೆಗೆದುಕೊಂಡಾಗ ದ್ವೀಪದ ಭಾಗದಲ್ಲಿ ಏನಾಗತ್ತೆ? 254 ಬರೋದಿಲ್ಲ. ಅಲ್ಲಿ ಒಂದು ಭಾಗದಲ್ಲಿ ತಗೊಂಡಾಗ ಮಧ್ಯದಿಂದ ಆರಂಭ ಮಾಡ್ತೇವೆ. ಸಮುದ್ರ ಏನಾಯ್ತು? 1 ಲಕ್ಷ ಸಂಪೂರ್ಣ ಸಿಕ್ತು. ಮಧ್ಯದಲ್ಲಿ ಇರತಕ್ಕಂತಹ ಜಂಬೂ ದ್ವೀಪ ಒಟ್ಟು 1 ಲಕ್ಷ ಯೋಜನ, ಈ ತುದಿಯಿಂದ ಆ ತುದಿಯವರೆಗೆ 1 ಲಕ್ಷ. ಅಂದ್ರೆ ಮಧ್ಯದಿಂದ ತೆಗೆದುಕೊಂಡಾಗ 50,000 ಮಾತ್ರ ಆಗತ್ತೆ. ಅಂದ್ರೆ ಮೊದಲನೇ ದ್ವೀಪ 1/2 ಲಕ್ಷ ಅಂತ ಇಟ್ಕೋಬೇಕಾಗತ್ತವಾಗ. ಒಂದೇ ಬದಿ ಲೆಕ್ಕ ತಗೊಂಡಾಗ 1/2 ಲಕ್ಷ. ಅದಾದ ಮೇಲೆ 2ನೇ ದ್ವೀಪ 2 ಲಕ್ಷನೇ. ಅದು ಯಾಕಂದ್ರೆ ಪೂರ್ತಿ ಸರ್ಕಲ್ ಆಗಿದೆ. ಅದು ಜಂಬೂ ದ್ವೀಪದಲ್ಲಿ ಮಾತ್ರ ಈ ಸಮಸ್ಯೆ ಅಷ್ಟೇ. ಮಿಕ್ಕೆಲ್ಲ ದ್ವೀಪದಲ್ಲಿ ಸರ್ಕಲ್ ಆಗೇ ಇದೆ. ಸಮುದ್ರ ಹೇಗೆ ಒಟ್ಟಿಗೆ 1 ಲಕ್ಷ ತಗೊಂಡ್ರು ಹಾಗೆ 2 ಲಕ್ಷ ಪೂರ್ತಿ ತಗೊಳ್ಳಿಕ್ಕೆ ಬರುತ್ತೆ ಆಚೆಯ ದ್ವೀಪದಲ್ಲಿ. ಮಧ್ಯದ ದ್ವೀಪದಲ್ಲಿ ಮಾತ್ರ ಹಾಗಾಗೋದಿಲ್ಲ. 1/2 ಲಕ್ಷವನ್ನು ಮಾತ್ರ ತಗೊಳ್ಬೇಕು. ಅಂದ್ರೆ ಅರ್ಧ ಮೊದಲನೇ ದ್ವೀಪದ ಭಾಗ ತಗೊಳ್ಬೇಕಾದ್ರೆ 1/2 ಲಕ್ಷ, 2ನೇ ದ್ವೀಪ ತಗೊಳ್ಬೇಕಾದ್ರೆ 2 ಲಕ್ಷ, 4 ಲಕ್ಷ, ಹೀಗೆ ಆಗ್ತಾ ಹೋಯಿತು. ಹಾಗೆ ಮಾಡಿದಾಗ ಸಮುದ್ರದ ಅಳತೆ 127 ಲಕ್ಷ ಬಂತು ಒಂದು ಬದಿಯಲ್ಲಿ. ದ್ವೀಪದ ಲೆಕ್ಕಾಚಾರ ತಗೊಂಡಾಗ 126.5 ಲಕ್ಷ ಆಗತ್ತೆ. 1/2 ಲಕ್ಷ ಕಡಿಮೆ ಆಗತ್ತೆ. ಒಟ್ಟು ಎರಡೂ ಸೇರಿ 253.5 ಲಕ್ಷ. 127, 2 ಆಗಿದ್ರೆ 254 ಆಗ್ತಿತ್ತು. 1/2 ಲಕ್ಷ ಕಡಿಮೆ ಆದ್ರಿಂದ 253.5 ಲಕ್ಷ ಯೋಜನ ಆಯಿತು ಒಂದು ಬದಿಗೆ. ಅದನ್ನು 2 ಬದಿಗೆ ಹಾಕೊಂಡಾಗ 507 ಲಕ್ಷ, 5,07,00,000 ಯೋಜನ ಸಪ್ತ ದ್ವೀಪಗಳು, ಸಪ್ತ ಸಮುದ್ರಗಳು. ಇಲ್ಲಿಗೆ 5,07,00,000 ಯೋಜನ ಆಯಿತು. ಹೈಮೀ ಭೂಮಿಶ್ಚ ಪರಿತಃ ಸಂಸ್ಥಿತಾಂತಿಮ ಸಾಗರಂ ವಜ್ರಲೇಪೋ ಜ್ವಲದ್ಬಾಹ್ಯ ಭಾಗ ಭಾಸ್ವನ್ನಿಭಪ್ರಭ ಅಂತ್ಯಾರ್ಧ್ಯರ್ಧ ಸ್ಥಳಮಿತಿ ಪ್ರೋಕ್ತ ಸಾಚ ವಿವಿಚ್ಯತೆ. ಇದರ ಆಚೆ ಸಪ್ತ ಸಮುದ್ರ, ಸಪ್ತ ದ್ವೀಪಗಳು. 7ನೇ ದ್ವೀಪ ಆಯಿತು. 7ನೇ ದ್ವೀಪದ ಆಚೆ 7ನೇ ಸಮುದ್ರ, ಶುದ್ಧ ನೀರಿನ ಸಮುದ್ರ. ಅದು ಆ ನೀರಿನ ಸಮುದ್ರವು ಮುಗೀತು. 7ನೇ ಸಮುದ್ರ ಮುಗೀತು. ಅದರ ಆಚೆಗೆ, ಅದರ ಆಚೆ ಸೌವರ್ಣ ಭೂಮಿ, ಬಂಗಾರದ ಭೂಮಿ ಇದೆ ಅಂತ
ಪುರಾಣಗಳಲ್ಲಿ ಹೇಳ್ತಾ ಇವೆ. ಆ ಬಂಗಾರದ ಭೂಮಿಯ ಅಳತೆ ಬೇಕಿವಾಗ. 7 ದ್ವೀಪದ ಆಚೆ ಸುತ್ತಲೂ ಕೂಡ ಬಂಗಾರದ ಭೂಮಿ. ಆ ಬಂಗಾರದ ಭೂಮಿ ಎಲ್ಲಿ ಅಂದ್ರೆ ಅಲ್ಲಿ ದೇವತೆಗಳ ಸಂಚಾರ ಬಿಟ್ಟು ಇನ್ನು ಮತ್ತಾರೂ ಸಂಚಾರ ಮಾಡಲಿಕ್ಕಾಗೋದಿಲ್ಲ. ಏನು ಪದಾರ್ಥಗಳಿದ್ರೂ ಕೂಡ ಅದನ್ನೆಲ್ಲ ಹೀರಿ ಬಿಡುತ್ತಂತೆ ಆ ಸುವರ್ಣ ಭೂಮಿ, ತಾನು ಎಳೆದುಕೊಂಡು ಬಿಡುತ್ತಂತೆ. ಅಲ್ಲಿ ಏನು ಸಂಚಾರ ಮಾಡಿದ್ರು ಅಥವಾ ಯಾವುದೇ ಸಸ್ಯಗಳಾಗಲಿ ಏನೂ ಇರಲಿಕ್ಕೆ ಸಾಧ್ಯ ಇಲ್ಲವಂತೆ. ಸಂಪೂರ್ಣ ಭೂಮಿ ಮಾತ್ರ, ಅಲ್ಲಿ ದೇವತೆಗಳು ಮಾತ್ರ ಓಡಾಡ್ಲಿಕ್ಕಾಗತ್ತೆ. ಇಂತಹ ಸುವರ್ಣ ಭೂಮಿ. ಈ ಸುವರ್ಣ ಭೂಮಿ ಎಷ್ಟಿದೆ ಅಂತ, ಸುವರ್ಣ ಭೂಮಿ ಎಷ್ಟಿದೆ ಅದಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಅದ್ಯರ್ಧ ಸ್ಥಳಂ, ಸುವರ್ಣ ಭೂಮಿ ಎಷ್ಟಿದೆ ಅಂತಂದ್ರೆ ಅಂತ್ಯ ಅದ್ಯರ್ಧ ಸ್ಥಳಂ, ಅಷ್ಟು ಸುವರ್ಣ ಭೂಮಿ ಇದೆ ಅಂತ ಆಚಾರ್ಯರ ಮಾತು. ಅಷ್ಟೇ ಆಚಾರ್ಯರು ಹೇಳಿರೋದು. ಅದರ ವಿವರಣೆ ನಿರ್ಣಯದಲ್ಲಿ ಆಚಾರ್ಯರು ಕೊಟ್ಟಿಲ್ಲ. ಆ ಶಬ್ದದ ಅರ್ಥ ಏನಾಗತ್ತೆ? ಅಂತ್ಯ ಅಂದ್ರೆ ಅಂತ್ಯ ಸಮುದ್ರ. ಅದ್ಯರ್ಧ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅರ್ಥ 1.5 ಅಂತ, 1.5 ಪಟ್ಟು ಅಂತ ಅದ್ಯರ್ಧ ಶಬ್ದದ ಅರ್ಥ. ಅಂದ್ರೆ ಅಂತ್ಯ ಸಮುದ್ರ ಎಷ್ಟಿದೆ ಅದರ 1.5 ಪಟ್ಟು ಸುವರ್ಣ ಭೂಮಿ ಇದೆ ಅಂತ ಸಾಮಾನ್ಯವಾಗಿ ತೋರುವ ಅರ್ಥ. ಅಂದ್ರೆ ಅಂತ್ಯ ಸಮುದ್ರ ಎಷ್ಟು? ಹಿಂದೆ ಹೇಳಿದ ಲೆಕ್ಕಾಚಾರದಂತೆ 64 ಲಕ್ಷ ಯೋಜನ. ಅದರ 1.5 ಪಟ್ಟು ಅಂತಂದ್ರೆ 64, ಅದರ ಅರ್ಧ ಅಂದ್ರೆ 32, 96 ಲಕ್ಷ ಯೋಜನ ಆಗತ್ತೆ. ಅಂತ್ಯ ಸಮುದ್ರ ಎಷ್ಟಿದೆಯೋ ಅದರ 1.5 ಪಟ್ಟು ಸುವರ್ಣ ಭೂಮಿ, 96 ಲಕ್ಷ ಯೋಜನ ಅಂತ ಸಾಮಾನ್ಯವಾಗಿ ಆ ಶಬ್ದವನ್ನು ನೋಡಿದಾಗ ಸಹಜವಾಗಿ ತೋರುವ ಅರ್ಥ. ವ್ಯಾಖ್ಯಾನಕಾರರು ಇದೇ ಅರ್ಥವನ್ನೇ ಮಾಡಿದ್ದಾರೆ. 96 ಲಕ್ಷ ಯೋಜನ ಅಂತಲೇ ಅರ್ಥಗಳನ್ನು ಮಾಡಿದ್ದಾರೆ ಅನೇಕ ವ್ಯಾಖ್ಯಾನಕಾರರು. ಆದರೆ ವಾದಿರಾಜ ಶ್ರೀಪಾದರ ಚಿಂತನೆಯಂತೆ ಅದು 96 ಲಕ್ಷ ಅಲ್ಲ ಅಂತ ರಾಜರ ಅರ್ಥ. ಏಕೆ? ರಾಜರು ಹೇಳ್ತಾ ಇದ್ದಾರೆ, ಈ ಸುವರ್ಣ ಭೂಮಿ ಆಚೆ, ಅಲ್ಲಿ ಸುವರ್ಣ ಭೂಮಿ, ಇದರ ಮಧ್ಯದಲ್ಲಿ ಏನಾಗಿದೆ, ಲೋಕಾಲೋಕ ಪರ್ವತ ಅಂತಿದೆ. ಸುವರ್ಣ ಭೂಮಿಯಿಂದ ಆಚೆಗೆ ಹೋಗಬೇಕು. ಲೋಕಾಲೋಕ ಪರ್ವತ ಅಂತ ದೊಡ್ಡ ಬೆಟ್ಟ ಅದು. ಯಾಕೆ ಲೋಕಾಲೋಕ ಪರ್ವತ ಅಂತ ಹೆಸರು ಅದಕ್ಕೆ? ಲೋಕ ಅಂದ್ರೆ ಬೆಳಕು, ಆಲೋಕ ಅಂದ್ರೆ ಕತ್ತಲು. ಬೆಳಕು ಮತ್ತು ಕತ್ತಲನ್ನ ವಿಭಾಗ ಮಾಡುವಂತಹ ಪರ್ವತ ಅದು. ಅದರ ಎಷ್ಟು ಎತ್ತರ ಇದೆ ಅಂದ್ರೆ 50 ಲಕ್ಷ ಯೋಜನದಷ್ಟು ಎತ್ತರ ಇದೆ. ಅದರ ದಪ್ಪ ಬಂದು 50,50,000 ಯೋಜನ. ಅಷ್ಟು ದಪ್ಪ, ಅಷ್ಟೇ ಎತ್ತರ. ಎತ್ತರ 50 ಲಕ್ಷ ಯೋಜನ, ಅಗಲ 50 ಲಕ್ಷ ಮತ್ತು 50,000 ಯೋಜನದಷ್ಟು ದಪ್ಪ ಇರತಕ್ಕಂತಹ ಬೆಟ್ಟ ಅದು. ಏನು ಬೆಳಕು ಮತ್ತು ಕತ್ತಲನ್ನು ವಿಭಾಗ ಮಾಡುತ್ತೆ ಅಂದೇನರ್ಥ ಹೇಳಿದ್ವಿ. ಈಗ ಒಟ್ಟು 3 ಭಾಗ. ಭೂಮಿ ಒಂದು, ಅದರ ಆಚೆ ತಮಸ್ಸು, ಅದರ ಆಚೆ ಘನೋದಕ ಅಂತ. ತಮಸ್ಸು ಅಂದ್ರೇನು? ನಿತ್ಯ ನರಕ, ಪಾಪಿಗಳು ಬೀಳತಕ್ಕಂತಹ, ಭಗವದ್ವೇಷಗಳು ಬೀಳತಕ್ಕಂತಹ ನಿತ್ಯ ನರಕ. ಅಲ್ಲಿ ಬೆಳಕೇ ಇಲ್ಲ, ಅಲ್ಲಿ ಸಂಪೂರ್ಣ ಕತ್ತಲೇ ಇರತಕ್ಕಂಥದ್ದು. ಅಂದರೆ ಈ ಲೋಕಾಲೋಕ ಪರ್ವತ ಎಲ್ಲಿದೆ ಅಂತಂದ್ರೆ ಭೂಮಿ ಮುಗದ ನಂತರ ತಮಸ್ಸು ಶುರು ಆಗೋದಕ್ಕೆ ಮೊದಲು ಮಧ್ಯದಲ್ಲಿ ಈ ಬೆಟ್ಟ ಇದೆ. ಈ ಬೆಟ್ಟ ಏನು ಮಾಡ್ತಾ ಇದೆ? ಇದರ ಎತ್ತರ 50 ಲಕ್ಷ ಯೋಜನ. ಇಷ್ಟು ಎತ್ತರ ಇರುವುದರಿಂದ ಏನಾಗ್ತಿದೆ, ಯಾವುದೇ ಜ್ಯೋತಿಗಳು, ಸೂರ್ಯ, ಚಂದ್ರ, ನಕ್ಷತ್ರ, ಯಾವುದೇ ಜ್ಯೋತಿಗಳಾದರೂ ಕೂಡ ಅದರ ಬೆಳಕು ಎಲ್ಲಿವರೆಗೂ ಬೀಳಬಹುದು? ಈ ಬೆಟ್ಟದವರೆಗೆ ಮಾತ್ರ ಬೀಳಲಿಕ್ಕೆ ಸಾಧ್ಯ. ಈ ಬೆಟ್ಟ 50 ಲಕ್ಷ ಯೋಜನ ಎತ್ತರ ಇರೋದ್ರಿಂದ ಇದರ ಆಚೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಬೆಳಕುಗಳು ಕೂಡ, ಜ್ಯೋತಿಗಳು ಈ ಬೆಟ್ಟದ ಆಚೆಯ ತುದಿ, ಈಚೆಯ ತುದಿ, ಒಳಗಿನ ಭಾಗಕ್ಕೆ ಮಾತ್ರ ಬೀಳಲಿಕ್ಕೆ ಸಾಧ್ಯ. ಅದರ ಆಚೆ ಬೆಳಕೇ ಹೋಗದಂತೆ ನೋಡಿಕೊಳ್ಳುತ್ತೆ ಬೆಟ್ಟ. ಹೀಗೆ ಬೆಳಕು ಮತ್ತು ಕತ್ತಲನ್ನ ವಿಭಾಗ ಮಾಡ್ತಾ ಇದೆ. ಲೋಕ ಅಂದ್ರೆ ಬೆಳಕು, ಅಲೋಕ ಅಂದ್ರೆ ಕತ್ತಲು, ಕತ್ತಲು ಬೆಳಕನ್ನ ವಿಭಾಗ ಮಾಡತಕ್ಕಂತಹ ಬೆಟ್ಟ. ಅದಕ್ಕೆ ಲೋಕಾಲೋಕ ಪರ್ವತ ಅಂತ ಹೆಸರು.
ಈ ಲೋಕಾಲೋಕದ ಪರ್ವತದ ಅಳತೆ 50,50,000 ಯೋಜನ. ಅಂದರೆ ಎರಡೂ ಬದಿ ತಗೊಂಡಾಗ 1,01,00,000 ಯೋಜನ ಆಯಿತು. 5,07,00,000 ಭೂಮಿಯ ಅಳತೆ ಹೇಳಿದ್ದಾಗಿದೆ. ಸಪ್ತದ್ವೀಪಗಳು, ಸಪ್ತ ಸಮುದ್ರಗಳು ಸೇರಿ 5,07,00,000. ಇದರಲ್ಲಿ ಯಾವುದೇ ವಿವಾದ ಇಲ್ಲ, ಎಲ್ಲರೂ ಕೂಡ ಒಪ್ಪಿದ್ದಾರೆ. ಇನ್ನು ಲೋಕಾಲೋಕ ಪರ್ವತದ ಅಳತೆಯನ್ನು ಕೂಡ ಅದನ್ನು ಆಚಾರ್ಯರೇ ಸ್ಪಷ್ಟವಾಗಿ ತಮ್ಮ ಮಾತಿನಲ್ಲೇ 50,50,000 ಅಂತ ಹೇಳಿದ್ದಾರೆ. ಅದನ್ನು ಯಾರು ಮೀರುವ ಹಾಗಿಲ್ಲ. ಆದ್ರಿಂದ ಅದು 1,01,00,000 ಯೋಜನ ಆಯಿತು. ಆಗೇನಾಯಿತು? 6,08,00,000 ಆಯಿತು ಒಟ್ಟು. 507,00,000, 5,07,00,000 ಮತ್ತು 1,01,00,000, 6,08,00,000 ಆಯಿತು. ನಮಗೆ ಲೆಕ್ಕ ಬರಬೇಕಾದ್ದು 7,14,28,000 ಬರಬೇಕು. 28,000 ಬಿಡೋಣ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ವಿಚಾರ ಮಾಡಬೇಕಾದ್ರೆ 28,000 ಬಿಡೋಣ. 7,14,00,000 ನಮಗೆ ಬೇಕಾಗಿರೋದು. 6,08,00,000 ಇಲ್ಲಿ ಏನು ವಿವಾದ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಸ್ಪಷ್ಟವಾಗಿ ಆಚಾರ್ಯರೇ ಹೇಳಿದ್ದಾರೆ. ಇನ್ನು ಉಳಿದದ್ದು ಸುವರ್ಣ ಭೂಮಿಯ ಅಳತೆ, ಅದು ಎಷ್ಟು ಅಂತ ವಿಚಾರ ಮಾಡಬೇಕು. ಅದಕ್ಕೆ ಹೇಳಿದ್ದೇನು? ಅದ್ಯರ್ಧ, ಅಂತ್ಯ ಅದ್ಯರ್ಧ. ಅಂತ್ಯದ ಸಮುದ್ರ ಎಷ್ಟಿದೆ ಅದರ ಅದ್ಯರ್ಧ, 1.5 ಪಟ್ಟು ಅಂತ ಸಾಮಾನ್ಯವಾಗಿ ಅರ್ಥ ಆಗತ್ತೆ. ಹಾಗೆ ಮಾಡಬಾರದು ಅಂತ ರಾಜರ ಚಿಂತನೆ. ಏವಂಚ 7,000,000 ಪ್ರಾಗುರುವರಿತ ಕೋಟಿತಃ ಲಬ್ಧಾನಾಂ 10,00,000 4,00,000 ಪೂರ್ತಯೇ 1,00,000 ಶಕ್ಯಮೇವ ಹ್ಯಪೇಕ್ಷಿತಂ. ನಾವು ಹಿಂದೆ ಹೇಳಿದಂತೆ 7,14,00,000 ಭೂಮಿಯ ಅಳತೆಯನ್ನು ಹೇಳಿದ್ದೇವೆ. ಸಪ್ತದ್ವೀಪ ಸಮುದ್ರಗಳು ಸೇರಿ 5,07,00,000, ಲೋಕಾಲೋಕ ಪರ್ವತ 1,01,00,000, 6,08,00,000 ಆಯಿತು. 7,14,00,000ದಲ್ಲಿ 6,08,00,000 ಹೋಯಿತು ಅಂತಂದರೆ ಉಳಿದದ್ದು 1,06,00,000 ಡಿಫ್ರೆನ್ಸ್ ಇರತಕ್ಕಂಥದ್ದು. ಇಷ್ಟು ಆಗಬೇಕು ಸುವರ್ಣ ಭೂಮಿ. ಮತ್ತೆ ಅಂತ್ಯ ಅಧ್ಯರ್ಧ ಅಂತ ಇದೆಯಲ್ಲ, ಅದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತಂದ್ರೆ, ಅತಃ ಅಂತಿಮ ಸಮುದ್ರಸ್ಯ ಪರಿತಃ ಮಂಡಲಾಕೃತೆ ಭಾಗದ್ವಯೇ ಮಿಲಿತ್ವಾ 28,00,000 ತಯತ್ ಕೋಟಿ ಯೋಜನಮಾನಂ ಸ್ಯಾತ್ ತತೋಪ್ಯರ್ಧಂ ತು ಯದ್ಭವೇತ್ ಚತುಷ್ಷಷ್ಟ್ಯಾಖ್ಯಮೇತಚ್ಚ ಕಯಾಪ್ಯಧಿಕ ಸಂಖ್ಯೆಯ 40,00,000 ರೂಪಯ ಯುತಂ ಅದ್ಯರ್ಧ ಶಬ್ದೋಕ್ತಂ ಶಾಸ್ತ್ರ ಸಂಖ್ಯಾ ಪ್ರಪೂರ್ವಕಂ. ಅದ್ಯರ್ಧಾನಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ ರಾಜರ ಚಿಂತನೆ ಹೇಗೆ ಅಂದರೆ, ಅಂತ್ಯ ಅದ್ಯರ್ಧ. ಅಂತ್ಯ ಅಂದರೆ ಅಂತಿಮ ಸಮುದ್ರ, ಕಡೆಯ ಸಮುದ್ರ. ಕಡೆಯ ಸಮುದ್ರ ಎಷ್ಟು? 64,00,000 ಯೋಜನ. ಅದರ 2 ಭಾಗವನ್ನು ತಗೊಳ್ರಿ. 2 ಭಾಗವಾದ ಸಮುದ್ರವನ್ನು ತೆಗೆದುಕೊಂತು ಅಂತಂದರೆ 1,28,00,000 ಆಯಿತು. 128,00,000, 64,00,000 ಒಂದು ಭಾಗ, 2 ಭಾಗ ಸೇರಿದಾಗ 128,00,000 ಆಯಿತು. ಅದ್ಯರ್ಧ, ಅರ್ಧ ಅಂತ ವಿಭಾಗ, ಅದರ ಅರ್ಧ ಮಾಡೋದು. 2 ಭಾಗವನ್ನು ತಗೊಂಡು ಅದರಲ್ಲೇ ಅರ್ಧ ಮಾಡೋದು. ಅರ್ಧ ಮಾಡಿದಾಗ ಎಷ್ಟಾಯಿತು? 64,00,000 ಯೋಜನ ಆಯಿತು. ಅಧಿಕವಾದಂತಹ ಅರ್ಧ, ಅರ್ಧ ಅನ್ನಕ್ಕೆ 1.5 ಅಂತ ಅರ್ಥ ಮಾಡಬೇಡ್ರಿ. ಅಧಿಕವಾದಂತಹ ಅರ್ಧ, ಸರಿ ಅರ್ಧ ಅಲ್ಲ, ಅರ್ಧಕ್ಕಿಂತ ಹೆಚ್ಚು ಅಧಿಕವಾದಂತಹ ಅರ್ಧ ಭಾಗ. ಅದಕ್ಕೆಷ್ಟು? ಅದಕ್ಕೆ 42,00,000 ಯೋಜನವನ್ನು ಸೇರಿಸ್ಕೊಳ್ರಿ. ನಮಗೆ ಬೇಕಾಗಿರೋದು 106,00,000, 1,06,00,000 ನಮಗೆ ಡಿಫ್ರೆನ್ಸ್ ಉಳ್ಕೊಂಡಿರ್ತಕ್ಕಂಥದ್ದು. 507,00,000 ಭೂಮಿ, 1,01,00,000 ಲೋಕಾಲೋಕ ಪರ್ವತ, 608,00,000 ಆಯಿತು.
714 ಲಕ್ಷ ಆಗಬೇಕು. ಉಳಿದಿರೋದು 106 ಲಕ್ಷ. ಆ 106 ಲಕ್ಷಕ್ಕೆ ಹೇಗೆ ಮಾಡಬೇಕು? ಅಂತಿಮ ಸಮುದ್ರ ಎರಡೂ ಭಾಗ ತಗೊಂಡು ಅದನ್ನು ಅರ್ಧ ಮಾಡ್ರಿ. ಅರ್ಧ ಮಾಡಿದ್ರೆ 64 ಲಕ್ಷ ಆಯಿತು. ಅದಕ್ಕೆ ಸ್ವಲ್ಪ ಅಧಿಕ ಮಾಡ್ರಿ. ಎಷ್ಟು ಸ್ವಲ್ಪ ಅಧಿಕ ಅಂತಂದ್ರೆ ಅದಕ್ಕೆ ಒಂದು 42 ಲಕ್ಷ ಯೋಜನವನ್ನು ಸೇರಿಸ್ಕೊಳ್ರಿ. ಆಗ 106 ಲಕ್ಷ ಆಯಿತು. ಅಂದ್ರೆ 1,06,00,000. ಹಿಂದೆ ಲೆಕ್ಕ ಬಂದಂತಹದ್ದು 6,08,00,000. ಈಗ ಬಂದಂತಹದ್ದು 1,06,00,000. ಕರೆಕ್ಟಾಗಿ 7,14,00,000 ಭೂಮಿಯ ವಿಸ್ತಾರ ಸರಿಯಾಗಿ ಬರುತ್ತೆ. ತತ್ರ ಉಪಸರ್ಜನೀಭೂತ ವಜ್ರಲೇಪೇನ ಸಂಗತ ಅಧಿಶಬ್ದೋಕ್ತ ಸಂಖ್ಯಾ ಸ್ಯಾತ್. ಇನ್ನು 28,000 ಒಂದು ಉಳಿದಿದೆ. ಆ 28,000 ಏನು ಅಂತಂದ್ರೆ ಆ ಸುವರ್ಣ ಭೂಮಿ, ಬಂಗಾರದ ಭೂಮಿ ಇದೆ. ಆ ಬಂಗಾರದ ಭೂಮಿಗೆ ಏನಾಗಿದೆ? ಒಂದು ವಜ್ರದ ಲೇಪ ಇದೆಯಂತೆ. ಸುತ್ತಲೂ ಬಂಗಾರ, ಆ ಬಂಗಾರದ ಆಚೆ ಅದಕ್ಕೆ ಕಟ್ಟು ಹಾಕಿದಂತೆ 28,000 ಯೋಜನದಷ್ಟು ವಜ್ರಲೇಪ, ವಜ್ರವು ಹಾಕಿದ್ದಾರಂತೆ. ಅದು 28,000. ಹೀಗೆ ಅಧ್ಯರ್ಧ ಶಬ್ದದ ಅರ್ಥವನ್ನ, ಅಂತ್ಯ ಅಧ್ಯರ್ಧ ಶಬ್ದದ ಅರ್ಥವನ್ನು ಮಾಡಬೇಕು. ಹೀಗೆ ಮಾಡದೆ ಸಾಮಾನ್ಯವಾಗಿ ಏನು ಅಧ್ಯರ್ಧ ಅನ್ನಕ್ಕೆ 1.5 ಪಟ್ಟು ಅಂತ ಅರ್ಥ ತೋರುತ್ತೆ. ಹಾಗೆ ಮಾಡಿದರೆ ಈ 50 ಕೋಟಿ ಯೋಜನ ಅಂತ ಏನು ಹೇಳಿತು ಆ ಲೆಕ್ಕವೇ ತಪ್ಪಾಗತ್ತೆ ಅಂತ ರಾಜರು ವಿವರಣೆ ಮಾಡ್ತಾರೆ. ಅಧ್ಯರ್ಧ ಅನ್ನಕ್ಕೇನು ಮಾಡಬೇಕು? ಮಿಕ್ಕ ವ್ಯಾಖ್ಯಾನಕಾರರು ಮಾಡಿದ್ದು ಅಂತಿಮ ಸಮುದ್ರ 64 ಲಕ್ಷ, ಅಧ್ಯರ್ಧ 1.5 ಪಟ್ಟು ಅಂದ್ರೆ 96 ಲಕ್ಷ ಅಂತ ಅರ್ಥ ಮಾಡಿದ್ರು. 64 ಅದಕ್ಕೆ ಅರ್ಧ ಸೇರಿಸಿದ್ರೆ 32, 96 ಆಯ್ತು. 96 ಲಕ್ಷ ಒಂದು ಭಾಗದಲ್ಲಿ ಆಯಿತು. ಎರಡೂ ಭಾಗದಲ್ಲಿ ಆಗಬೇಕಲ್ಲ. ಸುವರ್ಣಭೂಮಿ ಎರಡೂ ಕಡೆ ಇದೆ. ನಾವು ಮಧ್ಯಲ್ಲಿದ್ದೇವೆ. ಈ ಕಡೆಯೂ ಸುವರ್ಣಭೂಮಿ ಇದೆ, ಆ ಕಡೆಯೂ ಸುವರ್ಣಭೂಮಿ ಇದೆ. ಒಂದು ಕಡೆಗೆ 96 ಲಕ್ಷ ಅಂತ ಆದರೆ ಎರಡು ಕಡೆಗೆ ಸೇರಿ 192 ಲಕ್ಷ ಆಯಿತು. 1,92,00,000 ಯೋಜನ ಆಯಿತು. ಸುವರ್ಣಭೂಮಿ 192 ಲಕ್ಷ. ಹಿಂದೆ ಹೇಳಿದಂತೆ 5,07,00,000 ಸಪ್ತದ್ವೀಪ ಮತ್ತು ಸಮುದ್ರಗಳು, ಲೋಕಾಲೋಕ ಪರ್ವತ 1,01,00,000 ಅಂದ್ರೆ 6,08,00,000. ಅದು ನಿಶ್ಚಿತವಾದಂತಹದ್ದು, ಅಲ್ಲಿ ಯಾವುದೇ ವಿವಾದ ಇಲ್ಲ, ಎಲ್ಲರೂ ಒಪ್ಪಿದ್ದಾರೆ. ಅಂದ್ರೆ 608, 6,08,00,000, 608 ಲಕ್ಷ ಅದನ್ನ ಒಪ್ಪಿದ್ದಾಗಿದೆ. ಸುವರ್ಣ ಭೂಮಿಯೇ 192 ಲಕ್ಷ ಆಗಿಬಿಟ್ರೆ ಅಧ್ಯರ್ಧಾನಕ್ಕೆ 1.5 ಅಂತ ಅರ್ಥ ಮಾಡಿ 96 ಲಕ್ಷ, ಈ ಕಡೆ 96 ಆ ಕಡೆ 96, 192 ಲಕ್ಷ ಅಂತ ಮಾಡಿದರೆ 608 ಪ್ಲಸ್ 192 ಎರಡೂ ಸೇರಿ 800 ಆಗೋಯ್ತು. ಅಂದ್ರೆ 8 ಕೋಟಿ ಆಗೋಯ್ತು ಭೂಮಿಯ ವಿಸ್ತಾರ. ಭೂಮಿಯ 2 ಪಟ್ಟು ತಮಸ್ಸಿರಬೇಕು. 8 ಕೋಟಿ ಅಂತಂದ್ರೆ 16 ಕೋಟಿ ತಮಸ್ಸಾಗಬೇಕಾಗತ್ತೆ. ಅದರ 2 ಪಟ್ಟು ಘನೋದಕ ಇರಬೇಕು. 32 ಕೋಟಿ ಘನೋದಕ ಅಂತ ಒಪ್ಪಬೇಕಾಗತ್ತೆ. ಹೀಗೊಪ್ಪಿದರೆ 32 ಕೋಟಿ ಪ್ಲಸ್ 16 ಕೋಟಿ ಪ್ಲಸ್ 8 ಕೋಟಿ ಸೇರಿಕೊಂಡ್ರೆ 56 ಕೋಟಿ ಆಗೋಯ್ತು. ಒಳಗೆ ಜಾಗ ಇರತಕ್ಕಂಥದ್ದೇ 50 ಕೋಟಿ, 56 ಕೋಟಿಗೆ ಜಾಗವೇ ಇಲ್ಲ. ಬ್ರಹ್ಮಾಂಡ ಈ ತುದಿಯಿಂದ ಹಿಡಿದುಕೊಂಡು ಆ ತುದಿಯವರೆಗೆ ಒಳಭಾಗದಲ್ಲಿ ಇರತಕ್ಕಂಥದ್ದೇ 50 ಕೋಟಿ. ಆದ್ದರಿಂದ 96 ಲಕ್ಷ ಅಂತ ಹೀಗೆ ಲೆಕ್ಕ ಮಾಡ್ತಾ ಹೋದರೆ ಭೂಮಿಯ ಪರಿಮಾಣವೇ 8 ಕೋಟಿ ಆಗೋಯ್ತು. 8, 16, 32, 56 ಕೋಟಿ. 6 ಕೋಟಿ ಹೆಚ್ಚಿಗೆ ಬಂದುಬಿಡ್ತು. ಭೂಮಿಯ ಬ್ರಹ್ಮಾಂಡದ ಒಳಗೆ ಜಾಗವೇ ಸಾಕಾಗೋದಿಲ್ಲ. ಆದ್ದರಿಂದ 96 ಅಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ್ಯ ಅಧ್ಯರ್ಧ ಅನ್ನಕ್ಕೆ 1.5 ಅಂತ ಅರ್ಥ ಮಾಡಬಾರದು. ಮತ್ತೇನಂತಂದ್ರೆ ನಾವು ಹೇಳಿದಂತೆ ಎರಡೂ ಭಾಗದ ಸಮುದ್ರವನ್ನು ತೆಗೆದುಕೊಂಡು ಅದನ್ನು ಅರ್ಧ ಮಾಡಿ ಸ್ವಲ್ಪ ಅಧಿಕ ಮಾಡಬೇಕು. ಅದಕ್ಕೆ 42 ಲಕ್ಷ ಸೇರಿಸಿಕೊಂಡಿತು ಅಂತಂದ್ರೆ 1,06,00,000 ಆಗತ್ತೆ. ಅಷ್ಟೇ ಸುವರ್ಣ ಭೂಮಿ ಇರತಕ್ಕಂಥದ್ದು.
ಇತಿಮತ್ವ ವಜ್ರಲೇಪೆ ನಿರ್ಮೆಮೇತಿ ದಡಿಂನ ತತ್ ಗ್ರಂಥ ಬಾಹುಲ್ಯ ಭೀತ್ಯೇದಂ ಸ್ಪಷ್ಟಂ ನಾಚಷ್ಟ ಸರ್ವವಿತ್. ಯಾಕೆ ಸರ್ವಜ್ಞಾಚಾರ್ಯ ಇಷ್ಟೆಲ್ಲ ಹೇಳಲಿಲ್ಲ ಹಾಗಾದರೆ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ವಸೇವಕ ಜನಖ್ಯಾತಿ ನಿತ್ಯಂ ಮಮ ಹೃದಂಬುಜೆ ಕೃತಧಾಮ ಮಧ್ವನಾಮ ಸ್ಪಷ್ಟಯಾಮಾಸ ತುಷ್ಟದೀಹಿ. ಶ್ರೀಮದಾಚಾರ್ಯರು ನನ್ನ ಒಳಗೆ ಇದ್ದುಕೊಂಡು ಈ ಅರ್ಥವನ್ನು ಬಿಡಿಸ್ತಾ ಇದ್ದಾರೆ. ಬೇಕು ಅಂತಲೇ ಸ್ಪಷ್ಟವಾಗಿ ಹೇಳಲಿಲ್ಲ. ತಮ್ಮನ್ನ ಯಾರು ಸೇವೆ ಮಾಡ್ತಾರೆ ಅಂತಹ ತನ್ನ ಭಕ್ತರಿಗೆ ಕೀರ್ತಿಯನ್ನು ತರ್ಕೊಡ್ಲಿಕ್ಕೋಸ್ಕರವಾಗಿ ಆಚಾರ್ಯರು ನನ್ನೊಳಗೆ ಇದ್ದು ಹೇಳಿಸ್ತಾ ಇದ್ದಾರೆ. ಗ್ರಂಥ ದೊಡ್ಡದಾಗತ್ತೆ ಅನ್ನೋಕ್ಕೋಸ್ಕರವಾಗಿ ಶ್ರೀಮದಾಚಾರ್ಯರು ಇದನ್ನು ಸ್ಪಷ್ಟವಾಗಿ ಹೇಳಲಿಲ್ಲ. ನನ್ನೊಳಗೆ ಇದ್ದು ಶ್ರೀಮದಾಚಾರ್ಯರೇ ಇದನ್ನ ವಿಸ್ತಾರ ಮಾಡಿ ತಿಳಿಸಿದ್ದಾರಾದ್ರಿಂದ ಭೂಮಿಯ ಅಳತೆ, ಸುವರ್ಣ ಭೂಮಿಯ ಅಳತೆಯನ್ನು ಇದೇ ರೀತಿ ಮಾಡಬೇಕೇ ಹೊರತಾಗಿ ಬೇರೆ ರೀತಿ ಮಾಡಬಾರದು ಅಂತ ಸ್ಪಷ್ಟವಾಗಿ ರಾಜರು ಉಲ್ಲೇಖ ಮಾಡ್ತಾ ಇದ್ದಾರೆ. ಮುಂದೆ ತಮಸ್ಸು, ಇಷ್ಟು ಭೂಮಿಯ ವಿಸ್ತಾರ ಸಾಮಾನ್ಯವಾಗಿ ಕೊಟ್ಟಿದ್ದಾರೆ. ಇನ್ನು ಭೂಮಿಯಲ್ಲಿರ್ತಕ್ಕಂತಹ ದ್ವೀಪಗಳು, ಸಮುದ್ರಗಳು ಎಲ್ಲದರ ಬಗ್ಗೆ ಇನ್ನೂ ಹೆಚ್ಚಿನ ವಿಸ್ತಾರವನ್ನು ಕೊಡ್ತಾರೆ. ಆಚೆಯಿಂದ ಒಳಗೆ ಬರ್ತಾರೆ. ಮೊದಲು ಬ್ರಹ್ಮಾಂಡದ ಆಚೆ ಎಷ್ಟಿತ್ತು ಯೋಜನಾ ಅಂತ ಹೇಳಿದ್ರು. ಒಳಗಡೆ ಘನೋದಕ ಎಷ್ಟಿದೆ, ತಮಸ್ಸು ಎಷ್ಟಿದೆ, ಭೂಮಿ ಎಷ್ಟಿದೆ ಇನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಮೊದಲಿಗೆ ಸ್ವಲ್ಪ ಭೂಮಿಯ ಅಳತೆಯನ್ನು ಮಾತ್ರ ಕೊಟ್ಟರು. ಇನ್ನು ವೈವಿಧ್ಯವನ್ನು ತಿಳಿಸಿಲ್ಲ. ಹೊರಗೆ ಇಂದ ಆಚೆಗೆ ಒಳಗೆ ಬರಬೇಕು. ಘನೋದಕ, ತಮಸ್ಸಿನ ವಿಚಾರ ಇವನ್ನು ಹೇಳಿಕೊಂಡು ಮುಂದೆ ಭೂಮಿಯ ವಿಚಾರಕ್ಕೆ ಬರ್ತಾರೆ. ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಬಹಳ ಕ್ಲಿಷ್ಟವಾದ ವಿಚಾರ. ಅನೇಕ ಪ್ರಮಾಣಗಳನ್ನು ಆ ರಾಜರು ಏನು ಕೊಟ್ಟಿದ್ದಾರೆ ಅದು ಆಚಾರ್ಯರ ಮಾತು ಎಂಬುದಾಗಿ ತಿಳಿಸ್ತಾ ಅದರ ವಿವರಣೆಯನ್ನೆಲ್ಲ ಆಚಾರ್ಯರು ತಿಳಿಸಿದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ ಅನಂತ ಧನ್ಯವಾದಗಳು. ಶ್ರೋತೃಂದಕ್ಕೂ ಧನ್ಯವಾದಗಳು. ಅಲ್ಲಿ ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ, ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಮಂಗಳ ಹೇಳುತ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.